ಒಬೇಸಿಟಿ ಜಾಸ್ತಿ ಆಗ್ತಿದೆ. ಇಂಡಿಯಾ ಅಷ್ಟು ರ್ಯಾಂಕಲ್ಲಿ ಇದ್ದಿಲ್ಲ ಇವಾಗ. ಸೊ ಇಟ್ಸ್ ಆಲ್ಮೋಸ್ಟ್ ದೇರ್ ಲೈಕ್ US, UK. We are crossing every developed nation now. Currently, actually the problem is young generation ಅವರು ಫಸ್ಟ್ ಆಫ್ ಆಲ್ ಅವರು ಸೆಲ್ಫ್ ಲವ್ ಅಂತ ಏನು ಹೇಳ್ತೀವಿ ಅದನ್ನು ಮರೀತಿದ್ದಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಲವ್ ಫ್ರಮ್ ಅದರ್ಸ್. ಹೈದ್ರಾಬಾದಲ್ಲಿ ಅಕಾರ್ಡಿಂಗ್ ಟು ದ ಸ್ಟಡಿ 25 ಏಜ್ಗಿನ್ನ ಕೆಳಗಿರೋರಿಗೆ ಹೈಪರ್ ಟೆನ್ಷನ್ ಕಾಡ್ತಾ ಇದೆ. ಈಗ ಏಜ್ ಆಗ್ತಾ ಬರೋ ಹೈಪರ್ ಟೆನ್ಷನಿಗೆ ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದು ಕಾಮನ್ ಆಗಿ, ಲೈಕ್ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ಇರಲ್ಲ. ಬಟ್ ಇಷ್ಟು ಯಂಗ್ ಏಜಲ್ಲಿ ಅವರು ಕ್ಲೇಮ್ ಮಾಡ್ತಿರೋ ನಂಬರಿಗೆ ಡೆಫಿನೆಟ್ಲಿ ಸಮ್ ಸೆಕೆಂಡ್ರಿ ರೀಸನ್ ವಿಲ್ ಬಿ ದೇರ್. AI ಡಾಕ್ಟರ್ಸ್ನ ರಿಪ್ಲೇಸ್ ಮಾಡಲ್ಲ. ಐ ಕಂಪ್ಲೀಟ್ಲಿ ಗೆಟ್ ಯುವರ್ ಪಾಯಿಂಟ್. ಬಟ್ ವಿ ನೀಡ್ ಮೋರ್ ಡಾಕ್ಟರ್ಸ್ ಇನ್ ಇಂಡಿಯಾ. We have one doctor for every 834 patients. ರೂರಲ್ ಸೈಡಲ್ಲಿ ಕ್ವಾಂಟಿಟಿನೇ ಇಲ್ಲ, ಅಂದರೆ ಡಾಕ್ಟರ್ಸ್ ಅವೈಲಬಿಲಿಟಿ ಇರೋದಿಲ್ಲ ಯೂಸ್ವಲ್ ಆಗಿ. ಅದೇ ಅರ್ಬನ್ ಅಂತ ಬಂದಾಗ ಫುಲ್ ಕ್ವಾಂಟಿಟಿ ಬಟ್ ಲೆಸ್ ಕ್ವಾಲಿಟಿ, ಅದಾಗ್ತಿರೋದು ಪ್ರಾಬ್ಲಮ್. No scripts, no filters, only real voices and raw journeys. Welcome to Journeys with me, where every conversation takes you somewhere new. ನಿಮಗೆ BP ಶುಗರ್ ಕಡಿಮೆ ಮಾಡ್ಕೋಬೇಕಾ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾ, ಅದು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಡಾಕ್ಟರ್ ಸುಧೀರ್ ಅವರು. ಈ ಪಾಡ್ಕಾಸ್ಟ್ನ ಮಿಸ್ ಮಾಡ್ಕೋಬೇಡಿ. ಇದರಲ್ಲಿ ಚಿಕ್ಕ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಿದ್ದಾರೆ ಡಾಕ್ಟರ್ ಸುಧೀರ್ ಅವರು. ಅವರು MD ಇನ್ ಜನರಲ್ ಮೆಡಿಸಿನ್. ನಿಮ್ಮ BP, ಶುಗರು, ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಫಿಕ್ಸ್ ಆಗುತ್ತೆ. ಜಸ್ಟ್ ವಾಚ್ ದಿಸ್. ಹಾಯ್ ಡಾಕ್ಟರ್ ಸುಧೀರ್. ಹಲೋ ಮ್ಯಾಮ್. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಇಸ್ ಟುಡೇ. ಇಷ್ಟು ಸ್ಕೆಡ್ಯೂಲ್ ನಿಮ್ಮದು ಪ್ಯಾಕ್ ಇದ್ದರೂ ಕೂಡ ನಮ್ಮ ಹತ್ರ ಬಂದು ನಮ್ಮ ಜೊತೆಗೆ ಈ ಟೈಮ್ ಸ್ಪೆಂಡ್ ಮಾಡ್ತಿರೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ಸ್ ಜನರಲ್ ಮೆಡಿಸಿನ್ ಟು ಯು. ವೈ ಡಿಡ್ ಯು ಜಾಯ್ನ್ ಇಟ್? ಹೀಗೆ 8th ಸ್ಟ್ಯಾಂಡರ್ಡಲ್ಲಿ ಒಂದು ಸಲ ನಾನು ಸ್ಕೂಲ್ ಟೀಚರ್ ಅವ್ರು ಕೇಳಿದ್ರು ಏನಾಗಬೇಕಂತಿದೆಯಪ್ಪ ಮುಂದೆ ಅಂತ. ಅವಾಗ ನಾನು ರೈಮ್ ಬರಲಿ ಅಂತ ಹೇಳಿ ಡಾಕ್ಟರ್ ಕಮ್ ಆ್ಯಕ್ಟರ್ ಆಗಬೇಕು ಅಂತ ಹೇಳಿಬಿಟ್ಟೆ ಅವರಿಗೆ. ಬಟ್ ಮುಂದೆ ಹೋಗ್ತಾ ಆ್ಯಕ್ಚುಲಿ ಮನೇಲಿ ಇಬ್ಬರು ಅಣ್ಣಂದಿರು ಕೂಡ ಇಂಜಿನಿಯರಿಂಗ್ ಫೀಲ್ಡ್ ಚೂಸ್ ಮಾಡಿದರು. ನನಗೆ ಉಳಿದಿರೋ ಆಪ್ಷನ್ ಅಂದ್ರೇ ಮೆಡಿಸಿನ್. ಅದಕ್ಕೋಸ್ಕರ ನಾನು MBBS ಅಲ್ಲಿ ಬಂದೆ. ಬಟ್ ಡ್ಯೂರಿಂಗ್ ದಟ್ ಕೋರ್ಸ್ ಐ ಆ್ಯಕ್ಚುಲಿ ಲೈಕ್ಡ್ ಇಟ್. ಆ್ಯಂಡ್ ಡ್ಯೂರಿಂಗ್ ಪ್ರಿಪ್ರೇಷನ್ ಫಾರ್ ಲೈಕ್ MD ಆ್ಯಂಡ್ MS, ಆವಾಗ ಯೂಸ್ವಲಿ ಸ್ಟೂಡೆಂಟ್ಸಿಗೆ 2 ಆಪ್ಷನ್ ಬಂದಿರುತ್ತೆ, ಸರ್ಜಿಕಲ್, ನಾನ್ ಸರ್ಜಿಕಲ್ ಅಂತ ಹೇಳಿ. ನನಗೆ ಮೆಡಿಸಿನ್ ಪರ್ಸೆ ತುಂಬ ಇಷ್ಟ ಆಗಿತ್ತು. ರೀಡಿಂಗ್, ಕ್ಯೂರಿಯಸ್ ಟು ಕಮ್ ಟು ಅ ಡಯಾಗ್ನೋಸಿಸ್ ಇನ್ ಡಿಸೀಸಸ್, ಅದೆಲ್ಲ ಇಷ್ಟ ಆಗಿಬಿಟ್ಟು ನಾನು ಮೆಡಿಸಿನ್ನ ಚೂಸ್ ಮಾಡಿದೆ. ಆ್ಯಂಡ್ ಐ ಆ್ಯಕ್ಚುಲಿ ಎಂಜಾಯ್ಡ್ ಡ್ಯೂರಿಂಗ್ ಮೈ ಮೆಡಿಸಿನ್ ರೆಸಿಡೆನ್ಸಿ. ಆ್ಯಂಡ್ ಈವನ್ ಟುಡೇ ಐ ಆಮ್ ಎಂಜಾಯಿಂಗ್ ದ ಫೀಲ್ಡ್. ಸೂಪರ್. ಸೊ ಸುಧೀರ್, ಟೆಲ್ ಮೀ, ನಿಮಗೆ ನಿಮ್ಮ ತಿಳುವಳಿಕೆ ಬಂದಾಗಿಂದ ಈ ಕಾಯಿಲೆ ಸೀರಿಯಸ್, ಈ ಕಾಯಿಲೆ ಸ್ವಲ್ಪ ಓಕೆ ಅನ್ನೋ ಬಂದಾಗಿಂದ, ಸೊ ಯು ಟೆಲ್ ಮೀ, ಈಗ ನೋಡಿಕೊಂಡ್ರೆ ಟ್ರೆಂಡು ಯಾವ ಕಾಯಿಲೆ ಸುಪ್ರೀಮ್ ಆಗಿ ಜಲ್ದಿ ಸ್ಪ್ರೆಡ್ ಆಗ್ತಾ ಇರೋದು ಆ್ಯಂಡ್ ಕಂಪ್ಲೇಂಟ್ಸ್ ಕೂಡ ಹಾಗೆ ಬರ್ತಾ ಇರೋದು? ಇತ್ತೀಚೆಗೆ ನಾವು ಕಾಮನ್ ಆಗಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಗ್ರೂಪ್ ಆಫ್ ಡಿಸೀಸಸ್ ಅಂತ ಹೇಳ್ಬೋದು. ಅದರಲ್ಲಿ ಒಬೇಸಿಟಿ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹಾಗೆ ಅದು ಮುಂದೆ ಹೋಗಿ ಹಾರ್ಟ್ ಆ್ಯಂಡ್ ಸ್ಟ್ರೋಕ್ಸ್, ಇವೆಲ್ಲ ಆಗೋ ಡಿಸೀಸಸ್ಗಳು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಸೊ ಈಗ ಬರ್ತಿರೋ ಟ್ರೆಂಡ್ ಪ್ರಕಾರ ಮೆಟಬಾಲಿಕ್ ಸಿಂಡ್ರೋಮ್ ಈಸ್ ಒನ್ ಆಫ್ ದ ಕಾಮನೆಸ್ಟ್ ಡಿಸೀಸಸ್ ಅಂತ ಹೇಳ್ಬೋದು. ಓಕೆ. ಸೊ ಇದನ್ನ ನಾವು ಇದೇ 10 ವರ್ಷ ಹಿಂದೆ, 20 ವರ್ಷ ಹಿಂದೆ ನೋಡಿಕೊಂಡ್ರೆ ಇದೆಲ್ಲ ಡಿಸೀಸಸ್ಸು ಆಫ್ಟರ್ ಸರ್ಟನ್ ಪೀರಿಯಡ್, ಆಫ್ಟರ್ ಸರ್ಟನ್ ಏಜ್ ಆದಮೇಲೆ ಬರೋದು ಅಂತ ತಲೆಯಲ್ಲೂ ಫಿಕ್ಸ್ ಆಗಿಬಿಟ್ಟಿತ್ತು. ಹಾರ್ಟ್ ಅಟ್ಯಾಕ್ ಅಂದರೆ ಮೇ ಬಿ ಏಜ್ ಆಗಿರ್ಬೋದು, ಸ್ಟ್ರೋಕ್ ಅಂದರೆ ಮೇ ಬಿ ಏಜ್ ಆಗಿರೋದು. ಸೊ ಇವಾಗ ವೆನ್ ಯು ಸಿ ದ ಕರೆಂಟ್ ಟ್ರೆಂಡ್, ವಾಟ್ಸ್ ಹ್ಯಾಪನಿಂಗ್? ಕರೆಂಟ್ಲಿ ಆ್ಯಕ್ಚುಲಿ ದ ಪ್ರಾಬ್ಲಮ್ ಈಸ್ ಯಂಗ್ ಜನ್ರೇಷನ್ ಅವರು ಫಸ್ಟ್ ಆಫ್ ಆಲ್ ಅವರು ಸೆಲ್ಫ್ ಲವ್ ಅಂತ ಏನು ಹೇಳ್ತೀವಿ ಅದನ್ನು ಮರೀತಿದ್ದಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್ ಲವ್ ಫ್ರಮ್ ಅದರ್ಸ್ ಇನ್ ದ ಫಾರ್ಮ್ ಆಫ್ ಲೈಕ್ಸ್, ಶೇರ್, ಕಮೆಂಟ್ ಆಗಬೇಕು, ಫಾಲೋವರ್ಸ್ ಜಾಸ್ತಿ ಆಗಬೇಕು, ಇವೆಲ್ಲ ಆಗ್ತಿದೆ. ಸೆಲ್ಫ್ ಲವ್ ಕಡಿಮೆ ಆಗ್ತಿದೆ. ಅಂದರೆ ಏನು, ಅವರು ಮೇನ್ಲಿ ಈಗ ನಾವು ಹೇಳ್ತೀವಿ ಮೆಡಿಸಿನ್ನಲ್ಲಿ ಓದಬೇಕಾದ್ರೆ ನಾವು ಓದ್ತೀವಿ ಹರಿ, ವರಿ, ಕರಿ ಅಂತ. ಸೊ ಈ 3 ಫ್ಯಾಕ್ಟರ್ಸಲ್ಲಿ ತುಂಬ ಸಫರ್ ಆಗ್ತಿದ್ದಾರೆ. ಕರಿ ಅಂತ ಬಂದಾಗ ಸ್ಪೆಷಲಿ ಫುಡ್ ಐಟಮ್ಸ್ ಕೂಡ ಇವತ್ತಿನ ಲೈಫ್ ಸ್ಟೈಲಿಗೆ ತುಂಬ ಎಫೆಕ್ಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ನೀವು ಇತ್ತೀಚೆಗೆ ಬಂದಿರೋ ನ್ಯೂಸ್ ಪ್ರಕಾರ E20 ಪೆಟ್ರೋಲ್ ಬಗ್ಗೆ ಎಲ್ಲ ಕೇಳಿರ್ತೀರ ಅಲ್ವಾ? ಸೊ ಅದೇ ಈಗ ಯೂಸ್ವಲ್ ಆಗಿ 20% ಇಥೆನಾಲ್ ಮಿಕ್ಸ್ ಮಾಡಿರೋಂಥ ಪೆಟ್ರೋಲ್. ಬಟ್ ಕೆಲವೊಂದು ಕಡೆ ಅದರ ಬಗ್ಗೆ ಕ್ಲೇಮ್ ಏನು ಮಾಡ್ತಿದ್ದಾರೆ ಅಂತಂದರೆ ಅದರಿಂದ ಪರ್ಫಾರ್ಮೆನ್ಸ್ ಕಡಿಮೆ ಆಗ್ತಿದೆ, ಎಂಜಿನ್ ಎಲ್ಲ ಹಾಳಾಗ್ತಿದೆ. ಸೇಮ್ ಮೆಕ್ಯಾನಿಸಮ್ ಬಾಡಿಲಿ ಕೂಡ ಆಗುತ್ತೆ. ನಮ್ಮ ಫುಡ್
ಈಸ್ ಈಕ್ವಲ್ ಟು ಪೆಟ್ರೋಲ್. ಸೊ ನಾವು ಏನು ಕೊಡ್ತೀವಿ ಅದ್ರ ಪ್ರಕಾರನೇ ನಮ್ಮ ಬಾಡಿ ರನ್ ಆಗುತ್ತೆ. ಇದು ಆಲ್ಮೋಸ್ಟ್ ಅಡಲ್ಟ್ರೇಷನ್ ಆಗ್ತಿದೆ. ಇದರಿಂದಾಗಿ ಪರ್ಫಾರ್ಮೆನ್ಸ್ ಆಬ್ವಿಯಸ್ಲಿ ಕಮ್ಮಿ ಆಗ್ತಿದೆ. ಇಂಜಿನ್ ಬ್ಲಾಕೇಜ್ ಅಂತ ಹೇಳಿದ್ನಲ್ಲ, ಆ ಥರ ಬ್ಲಾಕೇಜಸ್ಗಳು ಕಾಮನ್ ಆಗಿ ನೋಡ್ತಿದ್ದೀವಿ, ಸ್ಪೆಷಲಿ ಇನ್ ದ ಬ್ಲಡ್ ವೆಸಲ್ಸ್. ಕರೆಕ್ಟ್. ದಟ್ ಈಸ್ ಲೀಡಿಂಗ್ ಟು ಹಾರ್ಟ್ ಅಟ್ಯಾಕ್ಸ್ ಆ್ಯಂಡ್ ಸ್ಟ್ರೋಕ್ಸ್. ಓಕೆ, ಐ ರಿಯಲಿ ಲೈಕ್ ಯುವರ್ ಕಂಪ್ಯಾರಿಸನ್ ವಿತ್ ಅನ್ ಇಂಜಿನ್. ನಮ್ಮ ಬಾಡಿ ಕೂಡ ನಮ್ಮ ಇಂಜಿನ್ ಇದ್ದಂಗೆ ತಾನೆ. ಹೌದು. ಚೆನ್ನಾಗಿತ್ತು ಅಂದರೆ ನಾವು ಕೂಡ ಓಡ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ. ಸೊ ಏನು ವರಿ ಇಲ್ಲದೆ ಇರೋ ಹಾಗೆ. ಸೊ ಈ ಥರ ನಾವು ಹೆಲ್ದಿಯಾಗಿ ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು. ಆಮೇಲೆ ಈ ಹರಿ ವರಿ ಕರಿ, ಐ ರಿಯಲಿ ಲೈಕ್ ದ ಕಾನ್ಸೆಪ್ಟ್. ಪ್ಲೀಸ್ ಎಕ್ಸ್ಪ್ಲೇನ್ ಇಟ್ ಟು ಮೀ ವೆಲ್. ಹರಿ ವರಿ ಕರಿ ಅಂದರೆ ಫಸ್ಟ್ ಆಫ್ ಆಲ್ ಹರಿ. ನವಡೇಸ್ ಎವ್ರಿ ಇಂಡಿವಿಜುವಲ್ ಈಸ್ ಇನ್ ಹರಿ. ನೀವು ನೋಡ್ಬೋದು, ಇವನ್ ಬೆಂಗಳೂರಲ್ಲಿ ಸಾಕಷ್ಟು ಜನ ಮಾರ್ನಿಂಗ್ ಟೈಮಲ್ಲಿ ಪಂಚ್ ಮಾಡೋದು ಬಯೋಮೆಟ್ರಿಕ್ಗೋಸ್ಕರ ಓಡ್ತಿರ್ತಾರೆ. ಅವ್ರು ಎಷ್ಟು ಹರಿಯಲ್ಲಿ ಇರ್ತಾರೆ ಅಂದರೆ ನಮಗನ್ಸುತ್ತೆ ಅವ್ರು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಅರ್ಲಿ ರೀಚ್ ಆಗ್ಬೋದು ಅಂತ. ಬಟ್ ಆಲ್ಮೋಸ್ಟ್ 90% ಜನ ಲೇಟಾಗಿ ರೀಚ್ ಆಗೋದು. ಎಷ್ಟೇ ಹರಿ ಇದ್ರೂ ಎವ್ರಿ ಒನ್ ಈಸ್ ಲೇಟ್. ವರಿ ಈಸ್ ನಥಿಂಗ್ ಬಟ್ ಸ್ಟ್ರೆಸ್, ಅನ್ನೆಸೆಸರಿ ಸ್ಟ್ರೆಸ್ಸಸ್. ಇದಕ್ಕೆ ಸೋಷಿಯಲ್ ಮೀಡಿಯಾ ಕೂಡ ಒನ್ ಆಫ್ ದ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಬಿಟ್ಟರೆ ಕರಿ, ಅದನ್ನು ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ, ಫುಡ್. ಓಕೆ, ಸೂಪರ್. ಸೊ ಈ ಮೂರೂ ನಾವು ಸ್ವಲ್ಪ ದೂರ ಇಟ್ಟರೆ ನಾವು ಹೆಲ್ದಿಯಾಗಿರ್ಬೋದು ಅಂತ. ಡೆಫಿನೆಟ್ಲಿ. ಓಕೆ, ಸೊ ಹೆಲ್ದಿ ಇರಲಿಕ್ಕೆ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಎಕ್ಸಸೈಸ್ ಮಾಡೋದ್ರ ಜೊತೆಗೆ ಯು ಹ್ಯಾವ್ ಟು ಟೇಕ್ ಸಪ್ಲಿಮೆಂಟ್ಸಾ? ಸಪ್ಲಿಮೆಂಟ್ಸ್ ಆ್ಯಕ್ಚುಲಿ ಏನಾಗ್ತಿದೆ ಅಂದರೆ, ಸಪ್ಲಿಮೆಂಟ್ಸ್ ಪ್ರಮೋಷನ್ ಯಾವ ರೇಂಜಿಗೆ ಆಗಿಬಿಟ್ಟಿದೆ ಈಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಆಗಲಿ, ಹೌದು, ಅಥವಾ ಇವನ್ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಾಗಲಿ. ಅಂದರೆ ನಾವು ಎಷ್ಟರ ಮಟ್ಟಿಗೆ ಜನ ಸಪ್ಲಿಮೆಂಟ್ಸ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂದರೆ ಅವ್ರು ಬೇಸಿಕ್ ನ್ಯೂಟ್ರಿಷನ್ನೇ ಮರಿತಿದ್ದಾರೆ. ನಮಗೆ ಬೇಸಿಕಲ್ ಆಗಿ ರಿಕ್ವೈರ್ ಆಗಿರೋ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಇವು ತುಂಬ ಇಂಪಾರ್ಟೆಂಟ್. ನಮ್ಮ ಓಲ್ಡ್ ಫುಡ್ ಹ್ಯಾಬಿಟ್ಸ್ ಏನಿತ್ತು ಅದು ಇವನ್ನ ಮೇಜರಾಗಿ ಕೊಡೋದ್ರ ಜೊತೆಗೇನೆ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ನ ಕೊಡ್ತಿತ್ತು. ಈಗ ಫೋಕಸ್ ಬರೀ ಸಪ್ಲಿಮೆಂಟ್ಸ್ ಮೇಲೆ ಆಗಿಬಿಟ್ಟು ಈ ಮೇಜರ್ ನ್ಯೂಟ್ರಿಯೆಂಟ್ಸ್ನ ನಾವು ಡೆಫಿಷಿಯನ್ಸಿ ನೋಡ್ತಾ ಇದ್ದೀವಿ ಕಾಮನ್ ಆಗಿ. ಓಕೆ, ಸೊ ಇಟ್ ನೀಡ್ ನಾಟ್ ಬಿ ವೆಜಿಟೇರಿಯನ್ಸ್, ನಾನ್ ವೆಜಿಟೇರಿಯನ್ಸ್, ಹೆಲ್ತ್ ವೈಸ್ ಅವ್ರಿಗೆ ಸಿಗ್ತಾ ಇದೆ, ನಮಗೆ ಸಿಗ್ತಾ ಇಲ್ಲ, ಆ ಥರ ಡಿಫ್ರೆನ್ಶಿಯೇಟ್ ಮಾಡೋ ಅಂತ ನೆಸೆಸಿಟಿ ಏನಿಲ್ಲ ಅಂತ. ನೆಸೆಸಿಟಿ ಅಂತ ಏನಿಲ್ಲ ಆ ಥರ. ವೆಜಿಟೇರಿಯನ್ಸ್ ಅವರಿಗೆ ಆ್ಯಕ್ಚುಲಿ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ, ಮೇನ್ಲಿ ಟು ಅಕ್ವೈರ್ ಪ್ರೋಟೀನ್ಸ್ ಫಾರ್ ವೆಜಿಟೇರಿಯನ್ಸ್ ಆ್ಯಂಡ್ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ಸ್. ಅದ್ರ ಮೇಲೆ ಸಪ್ಲಿಮೆಂಟ್ಸ್ ಹೆಲ್ಪ್ ತಗೋಬೋದು ವೆಜಿಟೇರಿಯನ್ಸ್ ಆದವರು. ಬಟ್ ಓವರ್ ಆಲ್ ಆಗಿ ಬೇಸಿಕ್ ನಮ್ಮದು ಇಂಡಿಯನ್ ಫುಡ್ ಏನಿದೆ ಅದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ನ ಅವ್ರು ಈಸಿಲಿ ಪಡ್ಕೋಬೋದು. ಸೊ ಯು ಹ್ಯಾವ್ ಟು ಲೀನ್ ಆನ್ ಟು ಯುವರ್ ಕಿಚನ್, ಅಲ್ಲೇ ಎಲ್ಲ ಮದ್ದಿದೆ ಅಂತ ಹೇಳ್ತೀರಾ? ಡೆಫಿನೆಟ್ಲಿ. ಪ್ರಾಬ್ಲಮ್ ಏನು ಅಂದರೆ ಅವರು ಈಗ ಯೂಶ್ವಲಿ ಜನರ ಕಾನ್ಸೆಪ್ಟ್ ಏನು, ಹೆಲ್ತ್ ಈಸ್ ಎಕ್ಸ್ಪೆನ್ಸಿವ್ ಅಂತ. ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದರೆ ಎಕ್ಸ್ಪೆನ್ಸಿವ್ ಅಲ್ಲ ಅದು. ಇನ್ಸ್ಟೆಡ್ ಇಟ್ ರಿಕ್ವೈರ್ಸ್ ಲಿಟಲ್ ಬಿಟ್ ಎಕ್ಸ್ಟ್ರಾ ಎಫರ್ಟ್. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನ್ಯೂಟ್ರಿಯೆಂಟ್ ಬಗ್ಗೆ ನೀವು ಮಾತಾಡ್ತಿದ್ರಿ, ಜನರಿಗೆ ಅನಿಸ್ತಿರುತ್ತೆ ನಾವು ಆರ್ಗ್ಯಾನಿಕ್ ಫುಡ್ಸ್ ಪರ್ಚೇಸ್ ಮಾಡಬೇಕು, ಅದರಿಂದ ಹೆಲ್ತ್ ಮೇಂಟೈನ್ ಆಗುತ್ತೆ ಅಂತ. ಅದು ಎಕ್ಸ್ಪೆನ್ಸಿವ್. ಬಟ್ ನೀವು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿಬಿಟ್ಟು ಗ್ರೇನ್ಸ್ನ ನೀವೇ ಹೋಗಿ ಮಿಲ್ಸ್ ಹತ್ರ ಅದನ್ನು ಗ್ರೈಂಡ್ ಮಾಡಿಸ್ಕೊಂಡು ಬರೋದಾಗಲಿ, ಅಥವಾ ನೀವೇ ಮನೆಯಲ್ಲಿ ಈ ಥರ ದೋಸೆ ಅವೆಲ್ಲ ಏನು ರಿಕ್ವೈರ್ಮೆಂಟ್ ಇರುತ್ತೆ ಬೇಸಿಕ್, ಅದನ್ನು ನೆನೆ ಹಾಕಿಡೋದಾಗಲಿ, ಕಾಳುಗಳು, ಈ ಥರದ ಎಕ್ಸ್ಟ್ರಾ ಎಫರ್ಟಿಂದ ಆಬ್ವಿಯಸ್ಲಿ ನಿಮ್ಮ ನ್ಯೂಟ್ರಿಷನ್ನ ಇಂಪ್ರೂವ್ ಮಾಡ್ಕೋಬೋದು. ಓಕೆ, ಸೂಪರ್. ಸೊ ಈಗ ಪ್ರೋಟೀನ್ ಡೆಫಿಷಿಯೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಇಸ್ ಇಟ್ ಡೈರೆಕ್ಟ್ಲಿ ಇನ್ಕ್ಲೈನ್ಡ್ ಟು ಒಬೇಸಿಟಿ? ಪ್ರೋಟೀನ್ ಆ್ಯಕ್ಚುಲಿ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಎವ್ರಿ ಇಂಡಿವಿಜುವಲ್. ಬಟ್ ಇಂಡಿಯನ್ಸ್ ಅಂತ ಬಂದಾಗ ಪ್ರೋಟೀನ್ ರಿಕ್ವೈರ್ಮೆಂಟ್ ಅಷ್ಟೊಂದು ನಾವು ನಮ್ಮ ಯೂಸ್ವಲ್ ಡಯಟಿಂದ ರೀಚ್ ಮಾಡೋದು ಕಷ್ಟ. ಬಟ್ ಫೋಕಸ್ಡ್ ಅಂದರೆ ನಾವು ಈಗ ಬ್ಯಾಲೆನ್ಸ್ಡ್ ಮೀಲ್ ಅಂತ ಏನು ಹೇಳ್ತಿರ್ತಾರಲ್ವ, ನಾವು ಫೋಕಸ್ಡ್ ಆಗಿ ನಾವು ಪ್ರೋಟೀನ್ ಮೇಲೆ ಪ್ರಾಪರ್ಲಿ ನಾವು ಫೋಕಸ್ ಮಾಡಿ ತೊಗೊಳಕ್ಕೆ ಶುರು ಮಾಡಿದ್ಮೇಲೆ ಈಸಿಲಿ ಅದನ್ನು ನಾವು ರೀಚ್ ಮಾಡ್ಬೋದು. ಡೈಲಿ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಈಸಿಲಿ ರೀಚ್ ಮಾಡ್ಬೋದು ಅಂತ ಹೇಳ್ಬೋದು. ಓಕೆ, ಸೊ ಇಫ್ ಯು ಕ್ಯಾನ್ ಟೆಲ್ ಮೀ 5 ಟಾಪ್ ಪ್ರೋಟೀನ್ ತೊಗೊಂಡ್ರೆ ಲೈಕ್ ಬಾಡಿ ಈಸ್ ಈಸಿಲಿ ಡೈಜೆಸ್ಟಬಲ್ ಆಗೋ ಅಂಥ ಪ್ರೋಟೀನ್ ಏನಾದರೂ ನಾವು ತೊಗೋಬೋದು ಅಂತ ಇದ್ದರೆ ಏನಾದರೂ 5 ಟಾಪ್ ಪ್ರೋಟೀನ್ ಸೋರ್ಸಸ್ ಅಂತ, ಸ್ಪೆಷಲಿ ಎಗ್, ಕಂಪ್ಲೀಟ್ ಪ್ರೋಟೀನ್ ಅಂತ ಹೇಳ್ತೀವಿ. One of the best source. With yolk. With yolk. Okay. If you take with yolk, it will give up to 6 grams of protein. Okay. Then non-vegetarian alli meat. Okay. Adralli even fish is very superior to other sources anta ಹೇಳ್ತೀವಿ. Okay. Vegetarian anta bandaga pulses, especially
ಪಲ್ಸಸ್ ಆರ್ ವೆರಿ ರಿಚ್ ಸೋರ್ಸ್ ಆಫ್ ಪ್ರೋಟೀನ್. ಸೋಯಾ ಓಕೆ. ಇದನ್ನ ಕೂಡ ಯುಟಿಲೈಸ್ ಮಾಡ್ಬೋದು. ಸೊ ಪ್ರೋಟೀನ್ ಡೆಫಿಷಿಯಂಟ್ ಆಯಿತು ಅಂದರೆ ಬಾಡಿ ಹೌ ವಿಲ್ ಇಟ್ ಬಿಹೇವ್? ನಮಗೇನಾದರೂ ಸಿಂಪ್ಟಮ್ಸ್ ಕಾಣುತ್ತಾ? ಬಿಕಾಸ್ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್, ರೈಟ್? ಲಾಂಗ್ ರನ್ ಅದು ಸಿಗ್ತಾ ಇಲ್ಲ ಬಾಡಿಗೆ ಅಂದರೆ ಏನಾಗ್ಬೋದು? ಪ್ರೋಟೀನ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಮಸಲ್ ಮಾಸ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ ನಾವು. ಆ್ಯಂಡ್ ಸಾಕಷ್ಟು ಸ್ಟ್ರಕ್ಚರ್ಸ್ ಬಾಡಿಯಲ್ಲಿ ಪ್ರೋಟೀನ್ ಮೇಲೇ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಪ್ರೋಟೀನ್ ಡೆಫಿಷಿಯನ್ಸಿ ಆದಾಗ ಆಟೋಮೆಟಿಕಲಿ ಮಸಲ್ ಮಾಸ್ ಮೇಂಟೈನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು. ಆ್ಯಂಡ್ ಬಾಡಿಯಲ್ಲಿ ಸಾಕಷ್ಟು ಎನ್ಸೈಮ್ಸ್ ಇರುತ್ತೆ. ಎಷ್ಟೊಂದು ಬಯೋಕೆಮಿಕಲ್ ಪ್ರೊಸೆಸ್ಗೆ ಎನ್ಸೈಮ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಅಲ್ಲೂ ಕೂಡ ಪ್ರೋಟೀನ್ಸ್, ಅವು ಕೂಡ ಒನ್ ಆಫ್ ದ ಫಾರ್ಮ್ ಆಫ್ ಪ್ರೋಟೀನ್ಸ್. ಸೊ ಅಲ್ಲಿ ಕೂಡ ಕೊರತೆಯಾಗಿ ಗೊತ್ತಿಲ್ಲದೇನೆ ನಮಗೆ ಸಾಕಷ್ಟು ಡಿಸೀಸ್ ಮ್ಯಾನಿಫೆಸ್ಟೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಓಕೆ. ಸೊ ಈಗ ಸಪ್ಲಿಮೆಂಟ್ಸ್ ಅಂತಾರೆ, ಪ್ರೋಟೀನ್ ಅಂತಾರೆ. ಸೊ ನೆಕ್ಸ್ಟ್ ಥಿಂಗ್ ಹಿಟ್ಸ್ ಆರ್ ಮೈಂಡ್ ಇಸ್ ದ ಐಸೋಲೇಟ್. ಪ್ರೋಟೀನ್ ಐಸೋಲೇಟ್ ತಗೊಳ್ಳಿ, ಬಾಡಿ ಬಿಲ್ಡಿಂಗ್ ಮಾಡಿ. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಇಟ್? There are many debates happening, right? Tagondre, yeah, many builders take it and many don't prefer it. So what is your take on that? ಪ್ರೋಟೀನ್ ಸಪ್ಲಿಮೆಂಟ್ಸ್ ಅಂತ ಬಂದಾಗ ಅದರಲ್ಲಿ ಆ್ಯಕ್ಚುಲಿ ಏನಂದರೆ ಸ್ವಲ್ಪ ವೆರಿಫೈ ಮಾಡೋ ನೆಸೆಸಿಟಿ ಇರುತ್ತೆ. ನೀವು ಇಂಗ್ರೀಡಿಯೆಂಟ್ಸ್ನ ಫಸ್ಟ್ ಆಫ್ ಆಲ್ ವೆರಿಫೈ ಮಾಡಬೇಕು. ಮೇಜರ್ ಥಿಂಗ್ಸ್ ಇದರಲ್ಲಿ ಏನಂದರೆ ಫ್ಲೇವರಿಂಗ್ ಏಜೆಂಟ್ಸ್ ಆ್ಯಂಡ್ ಡೈಜೆಸ್ಟಿವ್ ಏಡ್ಸ್ ಇವೇನು ಹಾಕಿರ್ತಾರೆ ಅದು ಇರೋ ಕಂಟೆಂಟ್ನ ಅವಾಯ್ಡ್ ಮಾಡಬೇಕು. ಇಟ್ ಶುಡ್ ಬಿ ಪ್ರಾಪರ್ ಪ್ರೋಟೀನ್ ಓನ್ಲಿ, ಲೈಕ್ ಅಮೈನೋ ಆ್ಯಸಿಡ್ ಅಂತ ಏನು ಹೇಳ್ತೀವಲ್ವ, ಆ ಕಂಟೆಂಟ್ ಇರೋ ಪ್ರೋಟೀನ್ ಸೋರ್ಸಸ್ನ ತೊಗೊಂಡ್ರೆ ಪ್ರಾಬ್ಲಮ್ ಅಲ್ಲ. ಬಟ್ ಫ್ಲೇವರ್ ಚೆನ್ನಾಗಾಗಲಿ, ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ, ಫ್ಲೇವರ್, ವೆನಿಲಾ ಫ್ಲೇವರ್, ದೋಸ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್, ಇಸ್ ಇಟ್? ಸೊ ಅವು ಇಲ್ಲದೆ ಇರೋ ಪ್ರೋಟೀನ್ಸ್ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇಟ್ಸ್ ವೆಲ್ ಅಂಡ್ ಗುಡ್. ಯಾರು ಕಂಪ್ಲೇಂಟ್ ಮಾಡ್ಕೊಂಡು ಬಂದಿಲ್ವಾ ನಿಮಗೆ? ಅದೇ ಇದರ ಬಗ್ಗೆ ಪ್ರಾಬ್ಲಮ್ ಏನು ಅಂದರೆ ಜನರಿಗಿರೋ ಡೌಟು ಯಾವುದು ಬ್ರ್ಯಾಂಡ್ and also ತಗೋಬೇಕು. when you take those things, it is recommended to drink this much of water. Hydration is very important. ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಯೂಸ್ವಲಿ ಮೆಟಬಲೈಸ್ ಆಗೋದು ಥ್ರೂ ಔಟ್ ದ ಬಾಡಿ, ಬಟ್ ಎಕ್ಸ್ಕ್ರೀಷನ್ ಮೇನ್ಲಿ ಟೇಕ್ಸ್ ಪ್ಲೇಸ್ ಥ್ರೂ ಕಿಡ್ನೀಸ್ ಅಂತ ಹೇಳ್ತೀವಿ. ಸೊ ನಾವು ವಾಟರ್ ಕಡಿಮೆ ತಗೊಂಡ್ರೆ ಇದೆಲ್ಲ ಬಾಡಿಯಲ್ಲಿನೇ ಅಕ್ಯುಮುಲೇಟ್ ಆಗೋಕ್ಕೆ ಶುರು ಆಗುತ್ತೆ ಆ್ಯಂಡ್ ಸ್ಪೆಷಲಿ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಂದೇ ಅವ್ರ ಪ್ರಿಕಾಷನ್ ತಗೋಬೇಕು ಏನು ಅಂದರೆ ಹೈಡ್ರೇಷನ್ ಚೆನ್ನಾಗಿರಬೇಕು. ಸೊ ಬಿರಿಯಾನಿ ಹಬ್ ಅಂದರೆ ಹೈದ್ರಾಬಾದು. ಬಿರಿಯಾನಿ ಇಷ್ಟನಾ ಸರ್ ನಿಮಗೆ? ನಾನು ಆ್ಯಕ್ಚುಲಿ ವೆಜಿಟೇರಿಯನ್ ಪ್ಲಸ್ ಐ ವಿಲ್ ಈಟ್ ಎಗ್. ಓ ವಾವ್, ಸೂಪರ್. ಬಟ್ ಬಿರಿಯಾನಿ ತಿನ್ನೋರ್ನ ನೋಡೋ ಖುಷಿನೇ ನನಗೆ ಆ್ಯಕ್ಚುಲಿ ಒಂಥರ ಸಫೈಸ್ ಮಾಡಿಬಿಡುತ್ತೆ. ಸೂಪರ್. ಸೊ ಹೈದ್ರಾಬಾದಲ್ಲಿ ಅಕಾರ್ಡಿಂಗ್ ಟು ದ ಸ್ಟಡಿ 25 ಏಜ್ಗಿನ್ನ ಕೆಳಗಿರೋರಿಗೆ ಹೈಪರ್ ಟೆನ್ಷನ್ ಕಾಡ್ತಾ ಇದೆ. Do you know why would that be? ಆ್ಯಕ್ಚುಲಿ ಅಷ್ಟು ಯಂಗ್ ಏಜಲ್ಲಿ ಹೈಪರ್ ಟೆನ್ಷನ್ ಏನು ಹೇಳ್ತಿದ್ದಾರೆ, ಅಕಾರ್ಡಿಂಗ್ ಟು ಸ್ಟ್ಯಾಟಿಸ್ಟಿಕ್ಸ್ ವಾಟ್ ಎವರ್ ದೇ ಆರ್ ಕ್ಲೇಮಿಂಗ್ ನಾವು, ಇಟ್ ವಿಲ್ ಹ್ಯಾವ್ ಸಮ್ ಸೆಕೆಂಡ್ರಿ ರೀಸನ್ಸ್ ಅಂತ ಹೇಳ್ತೀವಿ ನಾವು. ಈಗ ಏಜ್ ಆಗ್ತಾ ಬರೋ ಹೈಪರ್ ಟೆನ್ಷನಿಗೆ ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ. ಅದು ಕಾಮನ್ ಆಗಿ, ಲೈಕ್ ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ಇರಲ್ಲ. ಬಟ್ ಇಷ್ಟು ಯಂಗ್ ಏಜಲ್ಲಿ ಅವರು ಕ್ಲೇಮ್ ಮಾಡ್ತಿರೋ ನಂಬರಿಗೆ ಡೆಫಿನೆಟ್ಲಿ ಸಮ್ ಸೆಕೆಂಡ್ರಿ ರೀಸನ್ ವಿಲ್ ಬಿ ದೇರ್, ಲೈಕ್ ಕಿಡ್ನೀಸಲ್ಲಿ ಪ್ರಾಬ್ಲಮ್ ಇರೋದಾಗಲಿ ಅಥವಾ ಅವ್ರ ಬ್ಲಡ್ ವೆಸಲ್ಸಲ್ಲಿ ಚೇಂಜಸ್ ಆಗ್ತಿರೋದು ಆಗಿರ್ಬೋದು. ತುಂಬ ಕರ್ದಿರೋದು ತಿಂದರೂ ಕ್ಲಾಟ್ ಆಗೋದು, ಆ ಥರದ್ದಾಗೋದು ಪ್ರೊಬಬಿಲಿಟಿ ಇರುತ್ತೆ. ಓಕೆ. ಈಗ ನಾವು ಅರ್ಲಿಯರ್, ಇಫ್ ಯು ಕ್ಯಾನ್ ಮೆನ್ಷನ್, ಅರ್ಲಿಯರ್ BP ಎಷ್ಟು ನಾರ್ಮಲ್ ಇದ್ದರೆ ನಾರ್ಮಲ್ ಅಂತಿದ್ರು. ಈಗ ಸ್ಕೇಲ್ ಹ್ಯಾಸ್ ಚೇಂಜ್ಡ್, ರೈಟ್? ಶುಗರ್ದು ಕೂಡ ರೀಡಿಂಗ್ಸು ಮುಂಚೆ ಎಷ್ಟಿದ್ರೆ ನಾರ್ಮಲ್ ಇರ್ತಿತ್ತು, ಈಗ ಏನಾಗಿದೆ? ವೈ ಇಸ್ ಇಟ್ ಹ್ಯಾಪನಿಂಗ್? ಅಂದರೆ ಆ್ಯಕ್ಚುಲಿ ರೀಡಿಂಗ್ಸಲ್ಲಿ ಏನು ಚೇಂಜಸ್ ಅಷ್ಟೊಂದು ಇಲ್ಲ ಮೇಜರ್ ಆಗಿ ನೋಡಬೇಕಂದ್ರೆ. ಸೇಮ್ ಬ್ಲಡ್ ಪ್ರೆಷರಲ್ಲಿ ನಾವು 120/80 ಅಥವಾ 130 to 90ವರೆಗೂ ನಾರ್ಮಲ್ ಅಂತ ಕರಿತೀವಿ. ಶುಗರ್ಸಲ್ಲಿ ಕೂಡ ಎವರೇಜ್ ಆಗಿ ಅರೌಂಡ್ 140 ಒಳಗಡೆ ಇದ್ದರೆ ಅದನ್ನು ನಾರ್ಮಲ್ ಆಗಿನೇ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಮೇಜರ್ ಚೇಂಜಸ್ ಏನೂ ಆಗಿಲ್ಲ. ಬಟ್ ಜನರ ಅವೇರ್ನೆಸ್ ಇದ್ರ ಬಗ್ಗೆ ಜಾಸ್ತಿ ಆಗಿರೋದ್ರಿಂದ ನಾವು ಓವರ್ ಆಲ್ ಆಗಿ ಈ ಸ್ಟ್ಯಾಟಿಸ್ಟಿಕ್ಸಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ಸ್ನ ನೋಡ್ತಿದ್ದೀವಿ ಅಷ್ಟೇ. ಬಟ್ ಸ್ಟಿಲ್ ಅದು 130/90 ಆದರೂ ಕೂಡ ಯು ವೋಂಟ್ ಪ್ರಿಸ್ಕ್ರೈಬ್ ಮೆಡಿಕೇಶನ್, ರೈಟ್? ಸೊ ವಾಟ್ ಹ್ಯಾಪನ್ಸ್ ದೆನ್? ವಿಲ್ ಆರ್ ಬಾಡಿ ಗೆಟ್ ಬ್ಯಾಕ್ ಟು ನಾರ್ಮಲ್? ಹೌದು, ಇದು ಒನ್ ಆಫ್ ದ ಲೈಕ್ ಬಾಡಿಲಿ ಮೆಕ್ಯಾನಿಸಮ್ ಅಂತಾನೆ ಹೇಳ್ಬೋದು. ಏಜ್ ರಿಲೇಟೆಡ್ ಬ್ಲಡ್ ಪ್ರೆಷರ್ ಏನು ಜಾಸ್ತಿ ಆಗ್ತಿರುತ್ತೆ, ಅದು ಬಾಡೀಸ್ ನಾರ್ಮಲ್ ಫಿಸಿಯಾಲಜಿ. ಲೈಕ್ ಅಷ್ಟು ರಿಕ್ವೈರ್ಮೆಂಟ್ ಇರುತ್ತೆ. ನಮ್ಮದು ಏಜ್ ಆಗ್ತಾ ಬ್ಲಡ್ ವೆಸಲ್ಸಲ್ಲಿ ಅಲ್ಲಿ ಸ್ವಲ್ಪ ಬ್ಲಾಕೇಜಸ್, ಟ್ರಾಫಿಕ್ ಜಾಮ್ ಆಗಕ್ಕೆ ಶುರು ಆಗುತ್ತೆ. ಸೊ ಎಲ್ಲೇ ಗ್ಯಾಪ್ ಇದ್ದರೂ
ಅಲ್ಲಿಂದ ಬ್ಲಡ್ ಫ್ಲೋ ಆಗಬೇಕು ಅಂದರೆ ಅದು ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಟು ರೀಚ್ ದ ಟಾರ್ಗೆಟ್. ಕರೆಕ್ಟ್. ದಟ್ಸ್ ವೈ ಬಿ ಪಿ ವಿಲ್ ಇನ್ಕ್ರೀಸ್ ಆಸ್ ಏಜ್ ಅಡ್ವಾನ್ಸಸ್. Correct. Yeah, superb. So BP will increase that's what you are telling me. So age expectancy ಏನಾಗುತ್ತೆ ಅವಾಗ? ಏಜ್ ಎಕ್ಸ್ಪೆಕ್ಟೆನ್ಸಿಯಲ್ಲಿ ಅದೇ ಅಂದರೆ ಯೂಸ್ವಲ್ ಆಗಿ ಸ್ಲೈಟ್ ಇನ್ಕ್ರೀಸ್ನ ನಾವು ನೋಡ್ಬೋದು, ಬಟ್ ಒಂದು ಟಾರ್ಗೆಟ್ ಲೆವೆಲ್ ಅಂತ ಇರುತ್ತೆ, ಅದು ಕ್ರಾಸ್ ಆದರೆ ದಟ್ ಕ್ಯಾನ್ ಹಾರ್ಮ್ ಹಿಸ್ ಓನ್ ಬಾಡಿ. ಸೊ ಅವಾಗ ನಾವು ಮೆಡಿಕೇಶನ್ಸ್ ಆಗಲಿ ಅಥವಾ ಲೈಫ್ ಸ್ಟೈಲ್ ಚೇಂಜಸ್ನ ಅಡ್ವೈಸ್ ಮಾಡ್ತೀವಿ. ಓಕೆ. ಬಿ ಪಿ ನಾರ್ಮಲ್ ಆಗಿ ಇಟ್ಕೋಬೇಕಂದ್ರೆ ಏನು ಮಾಡಿದ್ರೆ ಟ್ಯಾಬ್ಲೆಟ್ ಹಾಕ್ಕೊಳ್ಳಿಲ್ದಂಗೆ ನಾರ್ಮಲ್ ಆಗಿ ಲೈಫ್ನ ಲೀಡ್ ಮಾಡ್ಬೋದು? ಬಿ ಪಿಗೆ ಮೇನ್ಲಿ ಹೈಡ್ರೇಷನ್ ಚೆನ್ನಾಗಿರಬೇಕು. ಸೂಪರ್. ನೆಕ್ಸ್ಟ್ ಸಾಲ್ಟ್ ಇಂಟೇಕ್, ಅದು ಆದಷ್ಟು ಕಡಿಮೆ ಮಾಡಬೇಕು, ಎಷ್ಟಾಗುತ್ತೆ ಅಷ್ಟು. ಯೂಸ್ವಲಿ ನಾವು ಹೇಳ್ತೀವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ, ಬಟ್ ಏನು ಪ್ರಾಬ್ಲಮ್ ಅಂದರೆ ನಾವು ಅಡ್ಜಸ್ಟ್ ಆಗ್ಬೋದು. ಅದು ಒನ್ ಆಫ್ ದ ಟೇಸ್ಟ್ ವಿಚ್ ಕ್ಯಾನ್ ಗೆಟ್ ಅಡ್ಜಸ್ಟೆಡ್ ಟು ಎನಿ ಎಕ್ಸ್ಟೆಂಟ್. ಕರೆಕ್ಟ್. ಎಸ್. ಸೊ ಅದರಲ್ಲಿ ಕಡಿಮೆ ಮಾಡಬೇಕು. ಆ್ಯಂಡ್ ಸ್ವಲ್ಪ ಪೊಟ್ಯಾಷಿಯಮ್ ರಿಚ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಅದಕ್ಕೆ ನಾನು ಆಲ್ರೆಡಿ ನಮ್ಮ ಪೇಜಲ್ಲಿ ಸಾಕಷ್ಟು ವಿಡಿಯೋಸ್ ಅದ್ರ ಬಗ್ಗೆ ಮಾಡಿದ್ದೀನಿ. ಅದಕ್ಕೊಂದು ನಿಮೋನಿಕ್ ಕೂಡ ಕೊಟ್ಟಿದ್ವಿ ನಾವು, BMTC ಅಂತ ಹೇಳಿ. P ಫಾರ್ ಬನಾನಾ, M ಫಾರ್ ಮೆಲನ್ಸ್, T ಅಂದರೆ ಟೊಮ್ಯಾಟೋಸ್, C ಫಾರ್ ಸಿಟ್ರಸ್ ಫ್ರೂಟ್ಸ್. ಸೊ ಕ್ರಿಯೇಟಿವ್. ಈ ಥರ ತಗೊಂಡ್ರೆ BP-ಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಓಕೆ. ಸೊ ಫ್ರೂಟ್ಸ್ ತಿನ್ನೋದ್ರಿಂದ BP ಕಡಿಮೆ ಆಗುತ್ತೆ, ನೀರು ಕುಡಿಯೋದ್ರಿಂದ BP ಕಡಿಮೆ ಆಗುತ್ತೆ, BP ಜಾಸ್ತಿ ಮಾಡ್ಕೋಬೇಡ ಅಂತಿರ್ತಾರಲ್ಲ, ಹೌದು, ಅದು ಯಾವ ಫ್ಯಾಕ್ಟರ್? ಯೂಸ್ವಲಿ ಜನರಲ್ಲಿ ಇರೋ ಒಂದು ಕಾನ್ಸೆಪ್ಟ್ ಏನು ಅಂದರೆ ಅವರು ಅದೇನು ಸ್ಟ್ರೆಸ್ ಇರುತ್ತಲ್ಲ ಅದನ್ನು BP-ಗೆ ಕಂಪೇರ್ ಮಾಡ್ತಾರೆ. ಮೆಜಾರಿಟಿ ಆಫ್ ದ ಟೈಮ್ಸ್ ಎರಡೂ ಸೇಮ್ ಅಲ್ಲ ಅದು. ಕೆಲವೊಬ್ರು ಸಿಟ್ಟು ಮಾಡ್ಕೊಳ್ಳೋದಾಗಲಿ ಅದರಿಂದ BP ಜಾಸ್ತಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಒನ್ ಆಫ್ ದ ಫ್ಯಾಕ್ಟರ್ ಅದು, ಸ್ಟ್ರೆಸ್ ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಫಾರ್ ಹೈಪರ್ ಟೆನ್ಷನ್, ಬಟ್ ಎರಡೂ ಸೇಮ್ ಅಲ್ಲ. ಓಕೆ, ಶೋರ್. ಓಕೆ, ದೆನ್ ಐ ಆಲ್ಸೋ ವಾಂಟ್ ಟು ನೋ, ಒಬೇಸಿಟಿ ಜಾಸ್ತಿ ಆಗ್ತಿದೆ. ಇಂಡಿಯಾ ಅಷ್ಟು ರ್ಯಾಂಕಲ್ಲಿ ಇದ್ದಿಲ್ಲ ಇವಾಗ. ಸೊ ಇಟ್ಸ್ ಆಲ್ಮೋಸ್ಟ್ ದೇರ್ ಲೈಕ್ US, UK. ವಿ ಆರ್ ಕ್ರಾಸಿಂಗ್ ಎವ್ರಿ ಡೆವಲಪ್ಡ್ ನೇಷನ್ ನೌ. ಸೊ ವಾಟ್ ಈಸ್ ದ ಮೇನ್ ಕಾಸ್? ಆಲ್ದೋ ವಿ ಆರ್ ಈಟಿಂಗ್ ಹೋಮ್ ಕುಕ್ಡ್ ಮೀಲ್ಸ್, ಹೊರಗಡೆ ತಿನ್ನೋದು ಕೂಡ ನಮ್ಮದು ಹೋಮ್ ಕುಕ್ಡೇ ಇರುತ್ತೆ. ವಿ ಡೋಂಟ್ ಎಂಕರೇಜ್ ಎನಿ ವೆಸ್ಟರ್ನ್ ಫುಡ್ಸ್ ಎಲ್ಲ. ಏನು ಮನೇಲಿ ಮಾಡಿರ್ತೀವೋ ಅದು ತಿಂತಿರ್ತೀವಿ ಹೊರಗಡೆನೂ ಕೂಡ. ಸೊ ಮೇ ಬಿ ಆಯಿಲ್ ಇಂಟೇಕ್ ಜಾಸ್ತಿ ಇರುತ್ತೆ. ಸೊ ಬಟ್ ಒಬೇಸಿಟಿ ಅರೌಂಡ್ ಟೀನೇಜರ್ಸ್ ತುಂಬ ಆಗಿದೆ ಇವಾಗ. ಇಫ್ ಯು ಸಿ ಅ ಚೈಲ್ಡ್ ಆಫ್ 7-year-old, 8-year-old, he or she is not 7 or 8, ರೈಟ್? ಸೊ ಅದು ಜಾಸ್ತಿ ಕಾಣ್ತಾ ಇರುತ್ತೆ. ಅವರು ಪ್ಯೂಬರ್ಟಿ ಜಲ್ದಿ ಅಚೀವ್ ಆಗ್ತಿದೆ. ಆ್ಯಂಡ್ ಆಲ್ಸೋ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಜಾಸ್ತಿ ಆಗ್ತಿದೆ ಅಟ್ ದಿ ಏಜ್ ಆಫ್ ವೆರಿ ಅರ್ಲಿ ಏಜ್. ಸೊ ವಿಲ್ ಟಚ್ ಆಲ್ ದೀಸ್ ಟಾಪಿಕ್ಸ್. ಲೆಟ್ಸ್ ಟಾಕ್ ಅಬೌಟ್ ಒಬೇಸಿಟಿ ಫಸ್ಟ್, ಅಲ್ವಾ? ಹೌದು. ಈಗ ಒಬೇಸಿಟಿ ರೀಸೆಂಟ್ಲಿ ನಾವು ಇದ್ರ ಬಗ್ಗೆ ಒಂದು ಸೈಂಟಿಫಿಕ್ ಪ್ರೋಗ್ರಾಮ್ ಕೂಡ ಮಾಡಿದ್ವಿ. ನಾವು ಅದರಲ್ಲಿ ಮೆನ್ಷನ್ ಮಾಡಿದ್ದೇನು ಅಂದರೆ ಒಬೇಸಿಟಿ ಈಸ್ ದೇರ್ ಇನ್ ಎವ್ರಿ ಸಿಟಿ ಆಲ್ಮೋಸ್ಟ್ ಇನ್ ಇಂಡಿಯಾ, ಆ್ಯಂಡ್ ಇಟ್ ಈಸ್ ಆಲ್ಸೋ ಸ್ಪ್ರೆಡ್ಡಿಂಗ್ ಟು ರೂರಲ್ ಇಂಡಿಯಾ. ಒಬೇಸಿಟಿಗೆ ಅದೇ ನಮ್ಮದು, ನೀವು ಆ್ಯಕ್ಚುಲಿ ಪ್ರೀವಿಯಸ್ ಲೈಫ್ ಸ್ಟೈಲ್ನ ನೋಡಿದ್ರೆ ನಮ್ಮ ಆ್ಯನ್ಸಿಸ್ಟರ್ಸ್ ಎಲ್ಲ ಒಂದು ಪ್ಯಾಟರ್ನ ಫಾಲೋ ಮಾಡ್ತಿದ್ರು, ಫಾಸ್ಟ್ ಆ್ಯಂಡ್ ಫೀಸ್ಟ್. ಸೊ ಅವರು ಈಗ ಹಂಟಿಂಗ್ ಎಲ್ಲ ಹೋದಾಗ 2 to 3 days ಊಟ ಸಿಗ್ತಿರಲಿಲ್ಲ, ಫಾಸ್ಟಿಂಗ್ ನಡೆಯೋದು ನ್ಯಾಚುರಲ್ ಆಗಿ. ಸಿಕ್ಕಾಗ ಸರಿಯಾಗಿ ಬಾರಿಸೋರು. ಸೊ ಅದು ಫೀಸ್ಟಿಂಗ್ ಥರ ಇತ್ತು. ಇವಾಗ ಏನಾಗ್ತಿದೆ, ಪ್ರತಿಯೊಬ್ಬರು ಕೂಡ ಕ್ಯಾಲರಿ ಎಕ್ಸೆಸ್, ಕ್ಯಾಲರಿನ ಒಂದು ಪ್ರಾಪರ್ಟಿ ಥರ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಸ್ಟೋರ್ ಮಾಡಿ ಮೈಂಡ್ಲೆಸ್ ಈಟಿಂಗ್, ಅಡಲ್ಟ್ರೇಟೆಡ್ ಫುಡ್, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಲೆಸ್ ಫಿಸಿಕಲ್ ಆ್ಯಕ್ಟಿವಿಟಿ. ಜನರ ಕಾನ್ಸೆಪ್ಟ್ ಏನಿರುತ್ತೆ ಅಂದರೆ ಹಾಫ್ ಆನ್ ಅವರ್ ಹೈ ಇಂಟೆನ್ಸಿಟಿ ಎಕ್ಸರ್ಸೈಸ್ ಮಾಡಿದ್ರೆ ಐ ಆಮ್ ಫಿಟ್ ಅಂತ ಅನ್ಕೊತಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಥ್ರೂ ಔಟ್ ದ ಡೇ ನೀವೇನು ಫಿಸಿಕಲ್ ಆ್ಯಕ್ಟಿವಿಟಿ ಲೆವೆಲ್ ಯಾವ ಥರ ಇರುತ್ತೆ ಅದು ಕೂಡ ನಮ್ಮ ಕ್ಯಾಲರಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೊ ಬರೀ ಒಂದು ಹಾಫ್ ಆನ್ ಅವರ್ ಮಾಡಿಬಿಟ್ಟು ಇಡೀ ದಿನ ಚೇರಲ್ಲಿ ಕೂತ್ಕೊಂಡು ಸೋಫಾದಲ್ಲಿ ವರ್ಕ್ ಮಾಡೋದು, ಇವೆಲ್ಲ ಮಾಡೋದ್ರಿಂದ ಕೂಡ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಆ್ಯಂಡ್ ಆಲ್ಸೋ ಒಬೇಸಿಟಿ ಅಮಂಗ್ ಕಿಡ್ಸ್. ಹೌದು, ಅದನ್ನು ತುಂಬಾ ನೋಡ್ತಿದ್ದೀವಿ. ಲೇಟರ್ ಆನ್ ಅದು ಕಾಂಪ್ಲೆಕ್ಸಿಟೀಸ್, ಏನೋ ಬೇರೆ ಕಾಯಿಲೆನೇ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಒಬೇಸಿಟಿ ಇನ್ ಕಿಡ್ಸ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಅಗೇನ್ ದ ಫುಡ್ ಹ್ಯಾಬಿಟ್ಸ್ ದೇ ಆರ್ ಹ್ಯಾವಿಂಗ್, ಬಿಕಾಸ್ ಆಫ್ ದಿಸ್ ಸ್ಕ್ರೀನ್ ಇನ್ವಾಲ್ವ್ಮೆಂಟ್ ಡ್ಯೂರಿಂಗ್ ಫೀಡಿಂಗ್. ಒಬೇಸಿಟಿ ಜೆನೆಟಿಕಲಿ ಬರೋದು ಅಲ್ವಾ? ಜೆನೆಟಿಕಲಿ ಕೂಡ ಇರುತ್ತೆ. ಜೆನೆಟಿಕ್ ಫ್ಯಾಕ್ಟರ್ಸ್ ಆರ್ ಆಲ್ಸೋ ದೇರ್, ಬಟ್ ದ ಥಿಂಗ್ ಈಸ್ ದೀಸ್ ಜೆನೆಟಿಕ್ ಫ್ಯಾಕ್ಟರ್ಸ್ ವೇರ್ ದೇರ್
ಸಮ್ ಇಯರ್ಸ್ ಅಗೋ ಆಲ್ಸೋ. ಓಕೆ ಓಕೆ. ಬಟ್ ಅವಾಗ ಅಷ್ಟೊಂದು ನೋಡ್ತಾ ಇರಲಿಲ್ಲ ನಾವು. ಬಟ್ ಈಗ ಏನಾಗಿದೆ ಅಂದರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಭಾಳ ಎಫೆಕ್ಟ್ ಮಾಡ್ತಿದೆ. ಕರೆಕ್ಟ್ ಕರೆಕ್ಟ್. ಅದರಿಂದಾಗಿ ಜಾಸ್ತಿ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೀವಿ. Okay. And also among girls, they are reaching puberty very early age, 10 years, 11 years, 12 years. Is this normal? ಆ್ಯಕ್ಚುಲಿ ಅದೇ ಪ್ಯೂಬರ್ಟಿ Again, this has to be connected to somewhat we call lifestyle agli, food changes. So what is... ಪ್ರೊಬ್ಯಾಬ್ಲಿ ಇಟ್ ಮೈಟ್ ಬಿ ಅ ಪಾರ್ಟ್ ಆಫ್ ಎವಲ್ಯೂಷನ್ ವಿ ಕ್ಯಾನ್ ಸೇ. Okay. ದ ಥಿಂಗ್ ಈಸ್ ಫ್ಯೂ ಫಿಸಿಯಾಲಜಿಕಲ್ ಪ್ರೊಸೆಸಸ್ ಚೇಂಜ್ ಆಗುತ್ತೆ. ಲೈಕ್ ಎಲ್ಲನೂ ಮುಂಚೆ ಮೆನ್ಷನ್ ಮಾಡಿರೋ ಥರನೇ ಇರಬೇಕು ಅಂತಲೂ ಇರೋದಿಲ್ಲ. ಅದರಲ್ಲಿ ಇದು ಒಂದು ಫ್ಯಾಕ್ಟರ್ ಇರ್ಬೋದು, ಅರ್ಲಿ ಅಟೈನ್ಮೆಂಟ್ ಆಫ್ ಪ್ಯೂಬರ್ಟಿ. Okay, sure then. Okay. So let's move on to type 2 diabetes. ಶೋರ್. ಎಲ್ಲರ ಹತ್ರ ಶುಗರ್ ಇದೆ, ಯಾರ ಮನೇಲೂ ಶುಗರಿಗೆ ಕಮ್ಮಿ ಇಲ್ಲ. ಸೊ ಈಗ ನೋಡ್ತಾ ಇದ್ರೆ 25 to 35 ಏಜ್ ಗ್ರೂಪ್ ಅವ್ರಿಗೆ ಸುಮಾರಷ್ಟು ಯಂಗ್ಸ್ಟರ್ಸ್ ಆರ್ ಫೇಸಿಂಗ್ ದಿಸ್ ಟೈಪ್ 2 ಡಯಾಬಿಟಿಕ್ ಆಸ್ ಅ ನ್ಯೂ ಪ್ರಾಬ್ಲಮ್. ಇಸ್ ಇಟ್ ಅ ನ್ಯೂ ನಾರ್ಮ್ ಆರ್ ಸಮಥಿಂಗ್? ಆ್ಯಕ್ಚುಲಿ ಅಗೇನ್ ವಿ ಕ್ಯಾನ್ ಟೆಲ್ ಬಿಕಾಸ್ ಆಫ್ ಟುಡೇಸ್ ಲೈಫ್ ಸ್ಟೈಲ್ ಆ್ಯಂಡ್ ಪ್ರಾಬ್ಲಮ್ ಏನು ಅಂದರೆ ಅದೇ ಅವರಿಗೆ ರೈಟ್ ಗೈಡೆನ್ಸ್ ಸಿಗ್ತಾ ಇಲ್ಲ, ಪರ್ಟಿಕ್ಯುಲರ್ಲಿ ಇನ್ ರಿಲೇಷನ್ ವಿತ್ ನ್ಯೂಟ್ರಿಷನ್. ಸಾಕಷ್ಟು ಕಡೆ ಸಾಕಷ್ಟು ಇನ್ಫಾರ್ಮೇಷನ್ ಇದೆ, ಬಟ್ ಯಾವುದು ರೈಟ್ ಇನ್ಫಾರ್ಮೇಷನ್ ಅನ್ನೋದು ಹುಡ್ಕೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಹೀಗಾಗಿ ಅವ್ರ ನ್ಯೂಟ್ರಿಷನಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಮೇಜರ್ ರೀಸನ್ ಅಂತಲೇ ಹೇಳ್ಬೋದು ಡಯಾಬಿಟೀಸ್ ಇನ್ ಯಂಗ್ಸ್ಟರ್ಸ್. ಓಕೆ. ಸೊ ಏನು ಮಾಡಿದ್ರೆ ವಿ ಕ್ಯಾನ್ ಅವಾಯ್ಡ್ ದ್ಯಾಟ್? ಫಾರ್ ಪ್ರಿವೆನ್ಷನ್ ಆಫ್ ಡಯಾಬಿಟೀಸ್ ವಿ ಕ್ಯಾನ್ ಫಾಲೋ ದ ಯೂಸ್ವಲ್ ದಿಸ್ ಥಿಂಗ್ ವಾಟ್ ಎವರ್ ಈಸ್ ಬೆನಿಫಿಷಿಯಲ್ ಫಾರ್ ಅದರ್ ಮೆಟಬಾಲಿಕ್ ಸಿಂಡ್ರೋಮ್. ಆವಾಗಲೇ ಹೇಳಿದಾಗೆ ಕೆಲವೊಂದು ಹ್ಯಾಬಿಟ್ಸ್ನ ಯಂಗ್ಸ್ಟರ್ಸ್ಗಳು ಅಳವಡಿಸ್ಕೊಳ್ಳೇಬಾರ್ದು, ಸ್ಪೆಷಲಿ ಸ್ಮೋಕಿಂಗ್, ಕರೆಕ್ಟ್, ಆಲ್ಕೋಹಾಲ್ ಇಂಟೇಕ್. ದಟ್ಸ್ ನಾಟ್ ಕೂಲ್, ರೈಟ್? ಹಾಗೆಯೇ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇತ್ತೀಚೆಗೆ ನೋಡ್ತಿರ್ತೀವಿ ನಾವು, ಲೇಟ್ ನೈಟ್ ಔಟ್ಸ್, ನೈಟ್ ಪಾರ್ಟೀಸ್. ಇದರಿಂದ ಡಿಸ್ಟರ್ಬೆನ್ಸ್ ಆಫ್ ಸ್ಲೀಪ್ ಆಗ್ತಿರುತ್ತೆ. ಮೆಜಾರಿಟಿ ಆಫ್ ದ ಹಾರ್ಮೋನ್ಸ್ ಬಾಡಿಗೆ ಬೇಕಾಗಿರೋದು ನೈಟ್ ಟೈಮಲ್ಲಿನೇ ಸೆಕ್ರೇಟ್ ಆಗ್ತಿರುತ್ತೆ, ಅಂದರೆ ಸ್ಪೆಷಲಿ ಸ್ಲೀಪಲ್ಲಿ. ಸೊ ಸ್ಲೀಪ್ ಹಾರ್ಮ್ ಆದಾಗ ಡೆಫಿನೆಟ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ವಿಚ್ ಕ್ಯಾನ್ ಲೀಡ್ ಟು ಡಯಾಬಿಟೀಸ್. ಸೊ ಒಂದು ಮಾಡಿ ಒಂದು ಬಿಡೋ ಹಾಗಿಲ್ಲ. ಇಫ್ ಯು ಆರ್ ಮೇಂಟೈನಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್, ಯು ಶುಡ್ ಮೇಂಟೈನ್ ಅ ಹೆಲ್ದಿ ಸ್ಲೀಪ್ ಸೈಕಲ್ ಆಲ್ಸೋ. ರೈಟ್ ರೈಟ್. ಎಲ್ಲ ಸೇರಿದ್ರೆ ಒಳ್ಳೆ ಮೆಟಬಾಲಿಸಮ್ ಇರುತ್ತೆ ಆ್ಯಂಡ್ ಆಲ್ಸೋ ಯುವರ್ ಡಯಾಬಿಟೀಸ್ ವಿಲ್ ಬಿ ಅಟ್ ಬೇ ಅಂತ ಹೇಳ್ತಿದ್ದೀರಾ. ಓಕೆ. ಸೊ ಈಗ ಮೆಟಬಾಲಿಸಮ್ ಬಗ್ಗೆ ಮಾತಾಡಿ. ಸೊ ವಾಟ್ ಇಸ್ ದಿಸ್ ಮೆಟಬಾಲಿಸಮ್? ವೈ ಇಸ್ ಇಟ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ವೈ ಇಸ್ ಎವ್ರಿ ಒನ್ ಎಂಫಸೈಸಿಂಗ್ ಆನ್ ಇಟ್? ಮೆಟಬಾಲಿಸಮ್ ಅಂತ ಬಂದಾಗ ಮೇನ್ಲಿ ಇದರಲ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಅನಾಬೋಲಿಸಮ್ ಅಂತ ಹೇಳ್ತೀವಿ, ಅಂದರೆ ಬಿಲ್ಡ್ ಆಗೋಕ್ಕೆ, ಬಾಡಿಲಿ ಎಲ್ಲ ಸ್ಟೋರ್ ಆಗೋಕ್ಕೆ. ಇನ್ನೊಂದು ಕೆಟಬಾಲಿಸಮ್ ಅಂತ, ಅಂದರೆ ಅದನ್ನು ಖರ್ಚು ಮಾಡೋದು, ಅರ್ನಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಥರ, ಇವೆರಡರ ಬ್ಯಾಲೆನ್ಸೇ ಮೆಟಬಾಲಿಸಮ್. ಸೂಪರ್. ಸೊ ಈಗ ಮೆಟಬಾಲಿಸಮಲ್ಲಿ ಇತ್ತೀಚೆಗೆ ಆಗ್ತಿರೋ ಚೇಂಜಸ್ ನೋಡೋದಾದರೆ ಮೇನ್ಲಿ ನಮ್ಮ ಗಟ್ ಮೈಕ್ರೋಬಯೋ ಅಂತ ಕರಿತೀವಿ ನಾವು. ಅಂದರೆ ನಮ್ಮ ಪ್ರತಿಯೊಬ್ಬ ಹ್ಯೂಮನ್ ಬೀಯಿಂಗ್ ಅಲ್ಲಿ ಬಿಲಿಯನ್ಸ್ ಗಟ್ಟಲೆ ಮೈಕ್ರೋಬ್ಸ್ ಅವರ ಜೊತೆಗೇನೆ ಬದುಕ್ತಿರುತ್ತೆ. ಓಕೆ. ಸೊ ಇದು ನಮ್ಮ ನಾರ್ಮಲ್ ಇಂಟೆಸ್ಟೈನಲ್ ಫ್ಲೋರಾದಲ್ಲಿ ಕಂಡುಬರೋ ಬ್ಯಾಕ್ಟೀರಿಯಾಸ್ಗಳು. ಇದರಲ್ಲಿ ಭಾಳಷ್ಟು ಡಿಸ್ಟರ್ಬೆನ್ಸ್ ಆಗ್ತಿದೆ. ಇದಕ್ಕೆ ಸಾಕಷ್ಟು ರೀಸನ್ಸ್ ಇರ್ಬೋದು. ಅಡಲ್ಟ್ರೇಟೆಡ್ ಫುಡ್, ಹಾಗೆ ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಕೂಡ ಹೇಳ್ಬೋದು. ಓಕೆ. ಸೊ ಇವೆಲ್ಲ ಕೂಡ ಈ ಬ್ಯಾಕ್ಟೀರಿಯಾನ, ಅಂದರೆ ಹೆಲ್ಪ್ಫುಲ್ ಬ್ಯಾಕ್ಟೀರಿಯಾನ ಡ್ಯಾಮೇಜ್ ಮಾಡ್ತಿದೆ. ಇದರಿಂದಾಗಿ ಮೆಟಬಾಲಿಸಮ್ಗೆ ತುಂಬ ಎಫೆಕ್ಟ್ ಆಗ್ತಿದೆ. ಓಕೆ. ಸೊ ಇದು ಒನ್ ಆಫ್ ದ ಫ್ಯಾಕ್ಟರ್ ಅಂತಲೇ ಹೇಳ್ಬೋದು. ಓಕೆ. ಸೊ ಮೆಟಬಾಲಿಸಮ್, ಗಟ್ ಹೆಲ್ತ್, ಮೆಂಟಲ್ ಹೆಲ್ತ್ಗೆ ಕನೆಕ್ಟ್ ಮಾಡ್ತಿದ್ದಾರೆ. ಡೆಫಿನೆಟ್ಲಿ ಕನೆಕ್ಷನ್ ಇದೆ. ಹೇಗೆ? ತಲೆ ಎಲ್ಲಿದೆ, ಹೊಟ್ಟೆ ಎಲ್ಲಿದೆ? ನಮ್ಮ ಮೆಡಿಕಲ್ ಲಿಟ್ರೇಚರಲ್ಲಿ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಯೂಸ್ವಲಿ ವಿಲ್ ಸ್ಟಾರ್ಟ್ ಫ್ರಮ್ ದ ಗಟ್ ಅಂತಾನೆ ಹೇಳ್ತೀವಿ ನಾವು. ವಾವ್. ಸ್ಪೆಷಲಿ ನೀವು ಪಾರ್ಕಿನ್ಸನ್ ಡಿಸೀಸ್ ಅಂತ ಕೇಳಿರ್ಬೋದು. ಅದರಲ್ಲಿ ಒಂದು ಹೈಪೋಥಿಸಿಸ್ನೇ ಮಾಡಿದ್ದಾರೆ, ಬಾರ್ಕ್ಸ್ ಹೈಪೋಥಿಸಿಸ್ ಅಂತ. ಅದರಲ್ಲಿ ಪಾರ್ಕಿನ್ಸನ್ ವಿಲ್ ಸ್ಟಾರ್ಟ್ ಫ್ರಮ್ ದ ಗಟ್ ಅಂತಾನೆ. ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಯಾಕೆ ಕೊಟ್ಟಿರೋದು ಅಂತ ಅಂದರೆ, ಅಗೇನ್ ಈಗ ನ್ಯೂರೋಲಾಜಿಕಲಿ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂದರೆ ಮೇನ್ಲಿ ನ್ಯೂಟ್ರಿಯೆಂಟ್ ಸಪ್ಲೈ ಚೆನ್ನಾಗಿರಬೇಕು ಒಂದು. ಎರಡನೇದು ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತಿರೋಂಥ ಟಾಕ್ಸಿನ್ಸ್, ಎವ್ರಿ ಡೇ ಪ್ರೊಡ್ಯೂಸ್ ಆಗೋದು, ಅವೆಲ್ಲ ನಾರ್ಮಲ್ ಆಗಿ ಬಾಡಿಯಿಂದ ಹೊರಗೆ ಹೋಗ್ತಿರಬೇಕು. ಸೊ ಈ ಪ್ರೊಸೆಸ್ ಆಗೋದು ಗಟ್ಟಲ್ಲಿ. ಅದರಲ್ಲಿ ಲಿವರ್ ಕೂಡ ಇನ್ವಾಲ್ವ್ ಇರುತ್ತೆ. ಲಿವರ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಟಾಕ್ಸಿಫೈಯಿಂಗ್ ಆರ್ಗನ್ ಅಂತಾನೆ ಹೇಳ್ತೀವಿ. ಸೊ ಈ ರಿಲೇಷನಿಂದಾಗಿನೇ ನ್ಯೂರೋಲಾಜಿಕಲ್ ಡಿಸಾರ್ಡರ್ಸ್ ಆರ್ ರಿಲೇಟೆಡ್ ವಿತ್ ಗಟ್ ಅಂತ ಹೇಳ್ತಾರೆ. ಸೊ ಗಟ್ ಕ್ಲೀನಾಗಿ ಇಟ್ಕೋಬೇಕು, ಲಿವರ್ ಸರಿಗಿರಬೇಕು, ಆವಾಗ ನಮ್ಮ ತಲೆ ಸರಿ ಇರುತ್ತೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ. ಸೂಪರ್. ಸೊ ಟೆಲ್ ಮೀ ಅಬೌಟ್
the nutrition for the gut. Can you name maybe 5 best food, gut friendly food? ಗಟ್ ಫ್ರೆಂಡ್ಲಿ ಫುಡ್ ಅಂತ ಬಂದಾಗ ಮೇನ್ಲಿ ಫೈಬರ್ ರಿಚ್ ಫುಡ್ ಅಂತ ಹೇಳ್ತೀವಿ ಆ್ಯಂಡ್ ಫರ್ಮೆಂಟೆಡ್ ಫುಡ್. ಸೌತ್ ಇಂಡಿಯನ್ಸ್ಗೆ ಒನ್ ಆಫ್ ದ ಲಕ್ ಅಂತ ಹೇಳ್ಬೋದು ನಾವು. Okay. ಸೌತ್ ಇಂಡಿಯನ್ಸ್ ಯೂಸ್ವಲಿ ನಾವು ದೋಸಾ, ಇಡ್ಲಿ ಈ ಥರ ಫರ್ಮೆಂಟೆಡ್ ಫುಡ್ಸ್ನ ತುಂಬ ಕಾಮನ್ ಆಗಿ ತಿಂತಾ ಇರ್ತೀವಿ. Okay. ದಟ್ ಈಸ್ ವೆರಿ ವೆರಿ ಬೆನಿಫಿಷಿಯಲ್ ಫಾರ್ ಗಟ್ ಹೆಲ್ತ್. Okay. Super. ಜೊತೆಗೇನೆ ವೆಜಿಟೇಬಲ್ಸ್, Hmm. ಅಗೇನ್ ಫೈಬರ್ ರಿಚ್ ಕಂಟೆಂಟ್ ಅಂತ ಹೇಳ್ಬೋದು. ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಅದು ಕೂಡ ಗಟ್ ಮೈಕ್ರೋಬಯೋಗೆ ಒಂದು ಟೇಸ್ಟಿಯೆಸ್ಟ್ ಫುಡ್ ಅಂತ ಹೇಳ್ಬೋದು ಬ್ಯಾಕ್ಟೀರಿಯಾಸ್ಗೆ, Okay. ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾಸ್ಗೆ. Hmm. ಜೊತೆಗೆ ಒಳ್ಳೆ ಹೈಡ್ರೇಷನ್. Hmm. ಸೊ ಈ ಕೆಲವೊಂದು ಫ್ಯಾಕ್ಟರ್ಸು ಗಟ್ ಹೆಲ್ತ್ನ ಮೇಂಟೈನ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. So you don't suggest supplements? ಸಪ್ಲಿಮೆಂಟ್ಸ್ ವಿ ಕ್ಯಾನ್ ಟೇಕ್, ಅಗೇನ್ ಪ್ರೀಬಯೋಟಿಕ್ಸ್ ಆ್ಯಂಡ್ ಪ್ರೋಬಯೋಟಿಕ್ಸ್ ಅಂತ ಹೇಳ್ತೀವಲ್ವ, ಇತ್ತೀಚೆಗೆ ಬಂದಿರೋದು. ಅದನ್ನು ಆದಷ್ಟು ನ್ಯಾಚುರಲ್ ಫಾರ್ಮಲ್ಲಿ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ಈಸಿಲಿ ಪಡ್ಕೋಬೋದು. ಅಗೇನ್ ಫರ್ಮೆಂಟೆಡ್ ಫುಡ್ಸ್, Okay. ಯೋಗರ್ಟ್, Okay. ಕರ್ಡ್ ಇವೆಲ್ಲ ಒನ್ ಆಫ್ ದ ಬೆಸ್ಟ್ ಸೋರ್ಸಸ್ ಫಾರ್ ಗಟ್ ಹೆಲ್ತ್. Gut health. So these are the things where you can build your microbiome. Right. ಅಂತ ಹೇಳ್ತಿದ್ದೀರಾ. ಸೊ ಏನಿದು ಆಂಟಿಬಯೋಟಿಕ್ಸ್ಗೂ ಮತ್ತೆ ಗಟ್ಗೂ ಸಂಬಂಧ? ಆಂಟಿಬಯೋಟಿಕ್ಸ್ ತಗೊಳ್ಳೋದೇ ನಾವು ಹುಷಾರಾಗಕ್ಕೆ, ಅದು ಜ್ವರ ಹೌದು. ಕಡಿಮೆ ಆಗಲಿ ಅಂತ. ಸೊ ಅದು ನಮ್ಮ ಗಟ್ಗೆ ಹಾರ್ಮ್ ಮಾಡ್ತಿದೆ ಅಂದರೆ, ಸೊ ವಾಟ್ ಇಸ್ ದ ಆಲ್ಟರ್ನೇಟಿವ್ ಫಾರ್ ದ್ಯಾಟ್? ಈಗ ಅಂದರೆ ಅದ್ರ ಪಾಯಿಂಟ್ ಏನು ಹೇಳ್ತಿರೋದು ಅಂದರೆ, ಆಂಟಿಬಯೋಟಿಕ್ಸ್ ತುಂಬ ನೆಸೆಸರಿ ಇರೋ ಮೆಡಿಕೇಶನ್, ಬಟ್ ಅದನ್ನು ರೈಟ್ ವೇಲಿ ಯೂಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇದರಲ್ಲಿ 2 ಸೈಡ್ ಫ್ಯಾಕ್ಟರ್ಸ್ ಇದೆ, ಡಾಕ್ಟರ್ ಸೈಡ್ ಆ್ಯಂಡ್ ಪೇಷಂಟ್ ಸೈಡ್. ಡಾಕ್ಟರ್ ಸೈಡಲ್ಲಿ ಏನಾಗ್ತಿದೆ ಅಂತ ಅಂದರೆ, ಕೆಲವೊಂದು ಸಲ ಮೈನರ್ ಇನ್ಫೆಕ್ಷನ್ಸ್ಗಳಿಗೆ ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡಿಬಿಡ್ತಾರೆ. ಇದು ಹೇಗಂದರೆ, ಈಗ ರೋಡಲ್ಲಿ ಆಗ್ತಿರೋ ಚಿಕ್ಕ ಜಗಳಕ್ಕೆ ಇಂಡಿಯನ್ ಆರ್ಮಿನ ಕರೆಸ್ದಂಗೆ. ಕರೆಕ್ಟ್. ಸೊ ಅಂಥ ಚಿಕ್ಕ ಇನ್ಫೆಕ್ಷನಿಗೆ ಆ್ಯಂಟಿಬಯೋಟಿಕ್ ನೆಸೆಸಿಟಿ ಇರಲ್ಲ. ಸ್ವಲ್ಪ ಪೇಷನ್ಸಿಂದ, ನೇಚರ್ ಹೀಲ್ಸ್ ಎವ್ರಿಥಿಂಗ್, ಯು ಹ್ಯಾವ್ ಟು ವೇಟ್, ದಟ್ಸ್ ಇಟ್. ಪೇಷಂಟ್ ಸೈಡ್ ಅಂತ ಬಂದಾಗ ಪೇಷಂಟ್ಸ್ ಏನು ಮಾಡ್ತಿದ್ದಾರೆ ಅಂದರೆ, ಈಗ ಎಲ್ಲನೂ ಇನ್ಸ್ಟೆಂಟ್ ಆಗಬೇಕು, ಲೈಕ್ ನೂಡಲ್ಸ್. ಕರೆಕ್ಟ್. ಪ್ರತಿಯೊಂದು ಇನ್ಸ್ಟೆಂಟ್ಲಿ ಆಗಬೇಕು. ಇನ್ಫೆಕ್ಷನ್ ಕೂಡ ಇಮ್ಮಿಡಿಯೇಟ್ಲಿ ಕ್ಯೂರ್ ಆಗಬೇಕು. ಹೌದೌದು. ಒಬ್ಬರು ಡಾಕ್ಟರ್ ಹತ್ರ ಹೋಗ್ತಾರೆ, ಅವ್ರು ಏನೋ ಒಂದು ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಇಮ್ಮಿಡಿಯೇಟ್ಲಿ ಕಡಿಮೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಡೇ ಚೇಂಜ್, ಡಾಕ್ಟರ್ ಚೇಂಜ್. ಇದನ್ನು ಡಾಕ್ಟರ್ ಶಾಪಿಂಗ್, ಹಾಸ್ಪಿಟಲ್ ಶಾಪಿಂಗ್ ಅಂತಲೂ ಹೇಳ್ತಾರೆ. ಕರೆಕ್ಟ್. ಈ ಥರ ಮಾಡೋದ್ರಲ್ಲಿ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ನ ತುಂಬ ಹೈ ಲೆವೆಲಲ್ಲಿ ನೋಡ್ತಾ ಇದ್ದೀವಿ. ಓಕೆ. ಸೊ ಇಫ್ ಯು ಹ್ಯಾವ್ ಟು ಸಿ, ಈಗ ರೂರಲಲ್ಲಿ ಹೆಲ್ತ್ ಹೆಂಗಿದೆ, ಈಗ ಅರ್ಬನಲ್ಲಿ ಹೆಲ್ತ್ ಹೆಂಗಿದೆ? ರೂರಲ್ ಪೀಪಲ್ ಡೋಂಟ್ ಹ್ಯಾವ್, ನಾನೆಲ್ಲೂ ನೋಡಿಲ್ಲ ಯಾವುದೋ ಹಳ್ಳೀಲಿ IVF ಸೆಂಟರ್ ಓಪನ್ ಆಗಿದೆ ಅಂತ ಆಗಲಿ. ಸೊ ಇಲ್ಲಿ ಒಂದೊಂದು ಏರಿಯಾಗೆ 2-3 ಇದ್ದಾವೆ, ಈಗ ಇನ್ನೂ ಜಾಸ್ತಿ ಆಗ್ತಾನೆ ಇದ್ದಾವೆ. ಸೊ ಇಟ್ಸ್ ಇನ್ ಬೂಮ್, ಇಟ್ಸ್ ಅನ್ ಇಂಡಸ್ಟ್ರಿ ಇನ್ ಬೂಮ್. ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ವಿಮೆನ್ ಹೆಲ್ತ್? ಅದೇ ಸ್ಪೆಷಲಿ ರೂರಲ್ ವರ್ಸಸ್ ಅರ್ಬನ್ ಅಂತ ಬಂದಾಗ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಸ್ಪೆಷಲಿ ಅರ್ಬನಲ್ಲಿರೋ ಲೈಫ್ ಸ್ಟೈಲ್ ಸ್ವಲ್ಪ ಡಿಫ್ರೆಂಟ್ ಇದೆ. ಇಲ್ಲಿ ಅದೇ ಅಗೇನ್ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಹೈ ಇರುತ್ತೆ ಕಂಪೇರ್ ಟು ರೂರಲ್ ಆಗಲಿ. ಫುಡ್ ಕ್ವಾಲಿಟಿ ಕೂಡ ಅಷ್ಟೊಂದು ಸಿಗಲ್ಲ, ಸಿಗುತ್ತೆ ಬಟ್ ನೀವು ಎಕ್ಸ್ಟ್ರಾ ಟೈಮ್ ಆ್ಯಂಡ್ ಎಫರ್ಟ್ ಹಾಕಬೇಕಾಗುತ್ತೆ ಅರ್ಬನ್ ಅಂತ ಬಂದಾಗ. ಅದ್ರ ಜೊತೆಗೇನೆ ಕೆಲವೊಂದು ಫ್ಯಾಕ್ಟರ್ಸ್ ಲೈಕ್ ಮೈಂಡ್ ಸೆಟ್ ಆಫ್ ದ ಪೀಪಲ್ ಮ್ಯಾಟರ್ಸ್ ಹಿಯರ್. ರೂರಲಲ್ಲಿ ಏನಾಗ್ತಿದೆ ಅಂತ ಅಂದರೆ, ರೂರಲಲ್ಲಿರೋ ಜನರಿಗೆ ಅಷ್ಟೊಂದು ಐಡಿಯಾಸ್ ಇರಲ್ಲ, ಸ್ಪೆಷಲಿ ಡಿಸೀಸ್ ಅಂತ ಬಂದಾಗ. ಅದು ಆ್ಯಕ್ಚುಲಿ ಬೆನಿಫಿಷಿಯಲ್ ಅಂತ ನಾವು ಹೇಳ್ತೀವಿ. ಯಾಕೆ ಅಂದರೆ, ಹೌದು, ಈಗ ಕೆಲವೊಂದು ಥಿಂಗ್ಸ್ಗಳ ಬಗ್ಗೆ ನಮ್ಗೆ ಐಡಿಯಾ ಇಲ್ಲದೆ ಇರೋದೇ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಈಗ ಒಂದು ಚಿಕ್ಕ ಮಗು ಇದೆ ಅಂದರೆ ಅದಕ್ಕೆ ನಾವು ಎಲ್ಲಿವರೆಗೂ ನಾಯಿ ಹತ್ರ ಅದು ಆಟ ಆಡ್ತಿರುತ್ತೆ ಅಂದ್ಕೊಳ್ಳಿ, ಆ ನಾಯಿಯಿಂದ ಡೇಂಜರ್ ಇದೆ, ಅದು ಕಚ್ಚುತ್ತೆ ಅಂತ ನಾವು ಅದಕ್ಕೆ ಫೀಡ್ ಮಾಡೋವರೆಗೂ ಮಗುಗೆ ಅದಕ್ಕೆ ಗೊತ್ತಿರಲ್ಲ. ಸೊ ಅದು ಆರಾಮಾಗಿ ಎಂಜಾಯ್ ಮಾಡ್ತಿರುತ್ತೆ. ಸೊ ಕೆಲವೊಂದು ಫ್ಯಾಕ್ಟರ್ಸ್ ಗೊತ್ತಿಲ್ಲದೆ ಇರೋದೇ ಒಳ್ಳೆಯದು. ದಟ್ ಈಸ್ ಹೆಲ್ಪಿಂಗ್ ಇನ್ ರೂರಲ್ ಪಾಪ್ಯುಲೇಷನ್. ಓಕೆ, ಸೂಪರ್. ಸೊ ಅದಕ್ಕೆ ಅಲ್ಲಿ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿದ್ದಾರೆ, ನ್ಯಾಚುರಲ್ ಆಗಿ ಡೆಲಿವರಿ ಆಗ್ತಿದೆ. ಇಲ್ಲಿ ಎವ್ರಿಥಿಂಗ್ ಇಸ್ C-section, IVF ಡನ್, ಆ್ಯಂಡ್ ಲೈಫ್ ಸ್ಟೈಲ್ ಚೇಂಜಸ್ ಆರ್ ಹ್ಯಾಪನಿಂಗ್ ಕಾನ್ಸ್ಟೆಂಟ್ಲಿ ಅಲ್ಲ. ಸೊ ಯು ಮೀನ್ ಟು ಸೇ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದ್ರೇನೆ ಒಳ್ಳೇದು ಅಂತ ಹೇಳಿ? ಡೆಫಿನೆಟ್ಲಿ. ಇಲ್ಲಿ ಅರ್ಬನಲ್ಲಿ ಓನ್ಲಿ ವೆಹಿಕಲ್ಸ್ ಆರ್ ಎಕೋ ಫ್ರೆಂಡ್ಲಿ ನೌ ಡೇಸ್. ರೂರಲಲ್ಲಿ ಪೀಪಲ್ ಆರ್ ಎಕೋ ಫ್ರೆಂಡ್ಲಿ. That is the major difference. That is so true. That is so true. So what do you have to tell about AI interference in your field? AI, it is there in almost every field nowadays. Correct. ನಮ್ಮ ಫೀಲ್ಡ್ ಅಂತ ಬಂದಾಗ ಆ್ಯಕ್ಚುಲಿ ಇದ್ರ ಬಗ್ಗೆ ಇರೋ ಡಿಬೇಟ್ ಏನಂದರೆ, ಇದು ಸಾಕಷ್ಟು ಪ್ರೊಫೆಷನ್ಸ್ನ ರೀಪ್ಲೇಸ್ ಮಾಡಿಬಿಡುತ್ತೆ ಅನ್ನೋದು. ಬಟ್ ನನ್ನ ಪ್ರಕಾರ ಏನು ಅಂದರೆ, ಅದನ್ನು ನಾವು ಗುಡ್ ಟೆಕ್ನಾಲಜಿ ಟೂಲ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾವುದೇ ಒಂದು ಟೆಕ್ನಾಲಜಿ ಬಂದರೆ ಅದ್ರ ಬಗ್ಗೆ
ನಾವು ನೆಗೆಟಿವ್ ಮಾತಾಡೋದಾಗಲಿ ಅಥವಾ ಇದು ನಮಗೆ ಹಾರ್ಮ್ ಮಾಡುತ್ತೆ ಅಂತ ಆ ಮೈಂಡ್ಸೆಟ್ಟಿಂದ ಇರೋ ಬದಲು ಅದ್ರ ಜೊತೆಗೇನೆ ನಾವು ಬೆಳಿಬೇಕು, ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಅದರಿಂದ ಸಾಕಷ್ಟು ಹೆಲ್ಪ್ ಇದೆ ನಮ್ಮ ಫೀಲ್ಡಲ್ಲಿ ಅಂತಾನೆ ಬಂದಾಗ. ಫಾರ್ ಎಕ್ಸಾಂಪಲ್ ಇವನ್ ಈಗ ಸ್ಟ್ಯಾಟಿಸ್ಟಿಕ್ಸ್ ಮೇಂಟೆನೆನ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ಎಷ್ಟೊಂದು ಗೈಡೆನ್ಸ್ ಆಗಲಿ, ಎಷ್ಟೊಂದು ಸಲ ಡಾಕ್ಟರ್ಸಿಗೆ ಟೈಮ್ ಇರಲ್ಲ ಪೇಷಂಟ್ಸ್ನ ಸರಿಯಾಗಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಕೌನ್ಸಿಲ್ ಮಾಡೋದು. ಸೊ ಈ ಸಿಚುವೇಶನಲ್ಲಿ AI ಹೆಲ್ಪ್ ತಗೋಬಹುದು ನಾವು. ಸೊ ಇಟ್ ಈಸ್ ಅಪ್ರೋಪ್ರಿಯೇಟ್ ಅಂತ ಇಟ್ ವಿಲ್ ಬಿ ಅಪ್ರೋಪ್ರಿಯೇಟ್, ಬಟ್ ಯು ಹ್ಯಾವ್ ಟು ವೆರಿಫೈ ಇಟ್ ಒನ್ಸ್, ದಟ್ಸ್ ಇಟ್. ಸ್ವಲ್ಪ ನಮ್ಮ ಏನು ವರ್ಕ್ ಇರುತ್ತಲ್ಲ ಅದಕ್ಕೆ ಅದು ಏಡ್ ಮಾಡುತ್ತೆ ಅಷ್ಟೇ, ಕರೆಕ್ಟ್, ಬಟ್ ಇಟ್ ವಿಲ್ ನೆವರ್ ರೀಪ್ಲೇಸ್. ಓಕೆ. ಸೊ ಈಗ ಪೇಷಂಟ್ಸು AI-ಗೆ ಇದು ಪ್ರಾಂಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಐ ಹ್ಯಾವ್ ಸ್ಟಮಕ್ ಏಕ್ ಟುಡೇ ಫಾಲೋಡ್ ವಿತ್ ವಾಮಿಟಿಂಗ್, ವಾಟ್ ಡು ಐ ಡೂ? ದಟ್ ಈಸ್ ಅ ಗುಡ್ ಥಿಂಗ್ ಆ್ಯಕ್ಚುಲಿ. ಈಗ ಪೇಷಂಟ್ಸ್ಗಳು ಕೂಡ ಅವ್ರ ಡಿಸೀಸ್ ಆಗಲಿ ಅಥವಾ ಅವ್ರ ಹೆಲ್ತ್ ಬಗ್ಗೆ ಅವರೇ ಸರ್ಚ್ ಮಾಡಿ ತಿಳ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಒಂದೇ ಏನು ಅಂದರೆ ಅವ್ರು ತಿಳ್ಕೊಂಡಿರೋದನ್ನು ಅವ್ರು ಯಾವಾಗ ಹಾಸ್ಪಿಟಲ್ ಹತ್ರ ಬರ್ತಾರೆ, ಡಾಕ್ಟರ್ಸ್ ಹತ್ರ ಬರ್ತಾರೆ, ಅವರು ಅದನ್ನು ಪ್ರೂವ್ ಮಾಡೋದು ಬೇಕಿಲ್ಲ. ನಾನು ಡಾಕ್ಟ್ರು ಅನ್ನೋದೇನು ಪ್ರೂವ್ ಮಾಡೋದು ಬೇಕಿಲ್ಲ. ಯಾಕಂದರೆ ನಿಮ್ಮ ಮುಂದೆ ಕೂತಿರೋರು ಆಲ್ರೆಡಿ 8 to 10 years ಓದಿನೇ ಕೂತಿರ್ತಾರೆ. ಸೊ ನಿಮ್ಮ ನಾಲೆಜ್ ತೋರಿಸೋದು ನೆಸೆಸಿಟಿ ಇರಲ್ಲ, ಅಂದರೆ ಅದು ಕಿಯಾಸ್ ಆಗುತ್ತೆ ಅಂತ ಅನ್ಸುತ್ತೆ. ಹೌದು, ಬಟ್ ಅವರು ಒಂದು ಏನು ಅಂದರೆ ಅವರು ಅದ್ರ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದು. ಬಟ್ ವೆನ್ ಯು ಗೋ ಟು ಅ ಡಾಕ್ಟರ್ ಯು ಶುಡ್ ಆಲ್ವೇಸ್ ಟ್ರಸ್ಟ್ ಹಿಮ್. ನಾನು ಅನ್ನೋದೇನೆಂದರೆ, ನೀವು ಇನ್ಫ್ಯಾಕ್ಟ್ ಡಿಸೀಸ್ ಬಗ್ಗೆ ಓದ್ಕೊಂಡು ಗೂಗಲ್ ಮಾಡಿಕೊಂಡು ಹೋಗೋ ಬದಲು ಆ ಡಾಕ್ಟರ್ ಬಗ್ಗೆ ಓದ್ಕೊಂಡು ಹೋಗಿ. ಅದೇ ಗೂಗಲಲ್ಲಿ ಆ ಡಾಕ್ಟರ್ ಅವರ ಡಿಗ್ರಿ ಸರಿಯಾಗಿದೆಯಾ, ಅವ್ರದ್ದು ಏನು ರಿವ್ಯೂಸ್ ಇದ್ದಾವೆ ಅದನ್ನು ನೋಡ್ಕೊಂಡು ಹೋಗಿ. ಇತ್ತೀಚೆಗೆ ಸಾಕಷ್ಟು ಫೇಕ್ ಡಾಕ್ಟರ್ಸ್ಗಳಿಂದ ಪೇಷಂಟ್ಸ್ಗೆ ಹಾರ್ಮ್ ಆಗ್ತಿರೋ ನ್ಯೂಸ್ನ ನಾವು ಅಲ್ಲಿ ನೋಡಿರ್ತೀವಿ. ಸೊ ಇದನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೂಪರ್. ಸೊ ಆಲ್ಸೋ ಡಾಕ್ಟರ್ ಸುಧೀರ್, AI ಡಾಕ್ಟರ್ಸ್ನ ರಿಪ್ಲೇಸ್ ಮಾಡಲ್ಲ. ಐ ಕಂಪ್ಲೀಟ್ಲಿ ಗೆಟ್ ಯುವರ್ ಪಾಯಿಂಟ್. ಬಟ್ ವಿ ನೀಡ್ ಮೋರ್ ಡಾಕ್ಟರ್ಸ್ ಇನ್ ಇಂಡಿಯಾ. ವಿ ಹ್ಯಾವ್ 1 doctor for every 834 patients. Right. That is actually good statistics we can consider when it comes to India. It's good ಅಂತೀರಾ? ಗುಡ್. ಯಾಕೆ ಅಂದರೆ WHO ಪ್ರಕಾರ ಎವ್ರಿ 1000 ಇಂಡಿವಿಜುವಲ್ಸ್ಗೆ, ಪಾಪ್ಯುಲೇಷನ್ಗೆ ಒಬ್ಬರು ಡಾಕ್ಟರ್ ನೆಸೆಸಿಟಿ ಇದೆ ಅಂತ ಹೇಳ್ತಾರೆ 1000ಗೆ. ಬಟ್ ಇಂಡಿಯಾದಲ್ಲಿ 834ಗೆ ಒಬ್ಬರು ಅವೈಲೇಬಲ್ ಇದ್ದಾರೆ ಅಂದರೆ ಅದು ಒಳ್ಳೇದೇ. ಬಟ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಪ್ರಾಬ್ಲಮ್ ಆಗ್ತಿರೋದು. ರೂರಲ್ ಸೈಡಲ್ಲಿ ಕ್ವಾಂಟಿಟಿನೇ ಇಲ್ಲ, ಅಂದರೆ ಡಾಕ್ಟರ್ಸ್ ಅವೈಲೇಬಿಲಿಟಿ ಇರೋದಿಲ್ಲ ಯೂಸ್ವಲ್ ಆಗಿ. ಅದೇ ಅರ್ಬನ್ ಅಂತ ಬಂದಾಗ ಫುಲ್ ಕ್ವಾಂಟಿಟಿ ಬಟ್ ಲೆಸ್ ಕ್ವಾಲಿಟಿ, ಅದಾಗ್ತಿರೋದು ಪ್ರಾಬ್ಲಮ್. ಸೊ ಈ ಮಿಸ್ಮ್ಯಾಚ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡಿದ್ರೆ ತುಂಬ ಹೆಲ್ತ್ ಕೇರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು. ಓಕೆ. ಸೊ ಯು ಮೀನ್ ಇನ್ನೂ ಡಾಕ್ಟರ್ಸ್ ನೆಸೆಸರಿ ಇದ್ದಾರೆ, ಬಟ್ ನೌ ವಾಟ್ ಈಸ್ ಹ್ಯಾಪನಿಂಗ್ ಇಸ್ ಸಫಿಷಿಯಂಟ್ ಫಾರ್ ಇಂಡಿಯಾ, ಬಟ್ ಡಿಸ್ಟ್ರಿಬ್ಯೂಟ್ ಆಗಿರಬೇಕು ಕರೆಕ್ಟಾಗಿ ಅಂತ ಹೇಳಿ. ಸೊ ಸುಧೀರ್ ಅವರೇ, ಹಿತ್ತಲ ಗಿಡ ಮದ್ದಲ್ಲ ಅಂತ ಗಾದೆ ಕೇಳಿದ್ದೀರಾ ನೀವು? ಸೊ ಸುಮಾರಷ್ಟು ಜನ ಬಂದಿರ್ತಾರೆ ನಿಮ್ಮ ಹತ್ರ, ಸರ್ ಜ್ವರಕ್ಕೆ ಇದನ್ನೇನೋ ತೊಗೊಂಡ್ಬಿಟ್ಟೆ, ಇಲ್ಲಿ ಹೋಗಿ ಏನೋ ತಿಂದೆ, ಯಾವುದೋ ಹರ್ಬಲ್ ಏನೋ ಮಾಡ್ಕೊಂಡು ಕುಡ್ದೆ. ಸೊ ಏನು ಹೇಳ್ತೀರಾ ಇದಕ್ಕೆ ನೀವು? ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಅದೇ ಈಗ ಸ್ಪೆಷಲಿ ಆಯುಷ್ ಅಂತ ಏನು ಹೇಳ್ತಿರ್ತೀವಲ್ಲ ನಾವು, ಪ್ರಾಕ್ಟೀಸ್, ಅದೇ ಇಂಡಿಯನ್ ಆಯುರ್ವೇದ ಅವೆಲ್ಲ, ಕೆಲವೊಬ್ಬರು ಅದರಲ್ಲಿ ಸಾಕಷ್ಟು ಬಿಲೀಫ್ ಇಟ್ಟಿರ್ತಾರೆ. ಬಟ್ ನೀವು ಯಾವುದೇ ಫೀಲ್ಡಿಂದ ಟ್ರೀಟ್ಮೆಂಟ್ ತಗೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ತೊಗೊತಿರೋ ಟ್ರೀಟ್ಮೆಂಟ್ ಅದರ ಮೆಕ್ಯಾನಿಸಮ್ ಗೊತ್ತಿರಬೇಕು. ಅದನ್ನು ತಿಳ್ಕೊಂಡು ತೊಗೊಂಡ್ರೆ ನಿಮಗೆ ಯಾವುದೇ ಹಾರ್ಮ್ ಆಗಲ್ಲ. ಸಾಕಷ್ಟು ಸಲ ನಾವು ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಿರ್ತೀವಿ. ನಾನು ನೋಡಿರೋ ಒಂದು ವಿಡಿಯೋ ನಿಮಗೆ ಹೇಳ್ಬೋದು. ಯಾವುದು ಅಂದರೆ, ಒಬ್ಬರು ಹೇಳ್ತಿದ್ರು, ಈ ಥರ ನಾಲಿಗೆನ ರೌಂಡಾಗಿ ಮಾಡಿಬಿಟ್ಟು ನಾವು ಗಾಳಿನ ಬಿಡ್ತಿರಬೇಕು, ಅದರಿಂದ ಮೈಗ್ರೇನ್ ಕಡಿಮೆ ಆಗುತ್ತೆ ಅಂತ ಅವ್ರು ಮಾಡಿ ತೋರಿಸ್ತಿದ್ರು. ಈ ಥರ ಮಾಡ್ತಿದ್ರೆ ಅದು ಯಾವ ಮೆಕ್ಯಾನಿಸಮ್ ಅಂತ ನನಗೂ ಐಡಿಯಾ ಇಲ್ಲ, ಅದು ಗೊತ್ತಿಲ್ಲ. ದೇ ಆರ್ ನಾಟ್ ರೆಡಿ ಟು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್. ಸೊ ಈ ಥರ ಹೇಳ್ತಿರೋದು ನಾನು. ಹಿತ್ತಲು ಗಿಡ ಮದ್ದಲ್ಲ ಅಂತ ನೀವೇನು ಹೇಳಿದ್ರಿ, ಹಿಂದಿನ ಕಾಲದಲ್ಲಿ ಸಾಕಷ್ಟು ಮೆಡಿಕೇಶನ್ಸು ಮನೆಯಲ್ಲಿ ಮಾಡಿರೋದು ಅಥವಾ ನೇಚರಲ್ಲಿ ಸಿಕ್ತಿರೋ ಮಟೀರಿಯಲ್ ಯೂಸ್ ಮಾಡಿನೇ ಮಾಡಿರೋದು. ಅದನ್ನು ರೈಟ್ ವೇಯಲ್ಲಿ ಯೂಸ್ ಮಾಡ್ಕೋಬೇಕಷ್ಟೆ. ಇದರಿಂದ ಹಾರ್ಮ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಯಾರು ತೊಗೊತಿರ್ತಾರೆ ಅವರ ರೆಸ್ಪಾನ್ಸಿಬಿಲಿಟಿ ಇದು ಕಂಪ್ಲೀಟ್ಲಿ. ಸೊ ಸುಮಾರಷ್ಟು ಜನ ಕೋವಿಡ್ ಟೈಮಲ್ಲಿ ಏನು ಮಾಡಿದ್ರು, ಈ ಕಷಾಯ ಕುಡಿದ್ರು, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ಇಮ್ಯುನಿಟಿ ಬೂಸ್ಟರ್ಸ್ ಅಂತ ಸ್ಟಾರ್ಟ್ ಆಯಿತು. ಸುಮಾರಷ್ಟು ಬಾಟಲ್ಸ್ ಬಂದವು ಕಿ ಎವ್ರಿ ಡೇ ಯು ಟೇಕ್ ದಿಸ್ ಶಾಟ್, ಇಮ್ಯುನಿಟಿ ಚೆನ್ನಾಗಾಗುತ್ತೆ, ಗಟ್ ಹೆಲ್ತ್ ಸರಿ ಹೋಗ್ಬಿಡುತ್ತೆ.
ಸೊ ವಾಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ದ್ಯಾಟ್? ಈವನ್ ಐ ಬಿಲೀವ್ ಇನ್ ಸಚ್ ಥಿಂಗ್ಸ್. ಓಕೆ. ಓ, ಅಷ್ಟೇ ಏನು ಅಂದರೆ ಇಂಡಿಯನ್ ಸ್ಪೈಸಸ್ ಅದನ್ನು ಜಾಸ್ತಿ ಯುಟಿಲೈಸ್ ಮಾಡಿ ಆ ಥರದ ಕಷಾಯಗಳನ್ನೆಲ್ಲ ಪ್ರಿಪೇರ್ ಮಾಡಿರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್. ಓಕೆ. ಇಂಡಿಯನ್ ಸ್ಪೈಸಸ್ಸಲ್ಲಿ ಬೆಸ್ಟ್ ಪ್ರಾಪರ್ಟೀಸ್ ಇರೋದು ಅಂದರೆ ಹೆಲ್ತ್ ಅಂತ ಬಂದಾಗ. ಸೊ ಆ ಥರ ಕನ್ಸಿಡರ್ ಮಾಡಿ ರೆಡಿ ಮಾಡಿರೋ ಡ್ರಿಂಕ್ಸ್ನ ತಗೋಬೋದು, ಅದರಲ್ಲಿ ಯಾವುದೇ ಹಾರ್ಮ್ ಇಲ್ಲ. ನಾನು ಆವಾಗಲೇ ಹೇಳ್ದನಲ್ಲ, ಮೆಕ್ಯಾನಿಸಮ್ನ ಅರ್ಥ ಮಾಡ್ಕೋಬೇಕು. ಸೊ ನಿಮಗೆ ಯಾರಾದರೂ ಈ ಥರದ ಒಂದು ಡ್ರಿಂಕ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ಅವರಿಗೆ ಕೇಳಬೇಕು ಒಂದೇ ಏನು ಅಂದರೆ ಇದು ಯಾವ ಥರ ವರ್ಕ್ ಆಗುತ್ತೆ. ಅವ್ರು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಆರಾಮಾಗಿ ತಗೊಳ್ಳಿ. ಅದು ಆಯುರ್ವೇದ ಆದರೂ ಇರಲಿ, ಅಲೋಪತಿ ಆದರೂ ಇರಲಿ, ಹೋಮಿಯೋಪತಿ ಆದರೂ ಇರಲಿ, ನೋ ಪ್ರಾಬ್ಲಮ್. ಓಕೆ, ಸೂಪರ್. ಸೊ ನನಗಂತೂ ನೆನಪಿಲ್ಲ ನಾನು ಯಾವಾಗ ಲಾಸ್ಟ್ ವ್ಯಾಕ್ಸಿನ್ ತೊಗೊಂಡಿದ್ದೆ ಅಂತ. ಅಫ್ಕೋರ್ಸ್ ಕೋವಿಡ್ ಆದಮೇಲೆ ಕೋವಿಶೀಲ್ಡು, ಕೋವ್ಯಾಕ್ಸಿನೋ ಒಂದು ತೊಗೊಂಡಿದ್ದೀವಿ. ಸೊ ವಿ ಗಾಟ್ ಆರ್ ಬೂಸ್ಟರ್ ಡೋಸಸ್ ಆ್ಯಂಡ್ ಇಟ್ಸ್ ಡನ್. ಬಿಫೋರ್ ದ್ಯಾಟ್, ಒನ್ಸ್ ವಿ ರೀಚ್ ದ್ಯಾಟ್ ಅಡಲ್ಟ್ಹುಡ್, ನಾವು ಯಾವ ವ್ಯಾಕ್ಸಿನು ತೊಗೊಳ್ಳಲ್ಲ. ಇಸ್ ಇಟ್ ಟ್ರೂ? ನಮ್ಗೆ ಸಾಕು ಮುಗೀತು ಅಲ್ಲಿಗೆ ವ್ಯಾಕ್ಸಿನೇಷನ್ ಅಂತ? ಅಲ್ಲ, ಇಲ್ಲಿ ಅಡಲ್ಟ್ ವ್ಯಾಕ್ಸಿನೇಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಓ ರಿಯಲಿ? ವಿಚ್ ಈಸ್ ಟೋಟಲಿ ನಾಟ್ ವಿಸಿಬಲ್ ಎಸ್ ಇನ್ ಹೆಲ್ತ್ ಕೇರ್ ಸಿಸ್ಟಮ್. ಅದು ಏನಾಗುತ್ತೆ ಅಂದರೆ ಯೂಸ್ವಲಿ ಪೀಡಿಯಾಟ್ರಿಕ್ ಗ್ರೂಪಲ್ಲಿ ವ್ಯಾಕ್ಸಿನೇಷನ್ನ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ, ಗೌರ್ಮೆಂಟ್ ಆಗಲಿ ಅಥವಾ ಹೆಲ್ತ್ ಕೇರ್ ಸೆಕ್ಟರ್ಸ್ ಅವರು. ಅಡಲ್ಟ್ ವ್ಯಾಕ್ಸಿನೇಷನ್ ಸಾಕಷ್ಟಿದೆ. ಅದನ್ನು ರೈಟ್ ವೇಯಲ್ಲಿ ಗೈಡ್ ಮಾಡೋರಾಗಲಿ ಅಥವಾ ಅದನ್ನು ಪಬ್ಲಿಕ್ ಅವೇರ್ನೆಸ್ ಕಡಿಮೆ ಇದೆ ಅಷ್ಟೇ. ತುಂಬ ವ್ಯಾಕ್ಸಿನ್, ಸ್ಪೆಷಲಿ ಅಡಲ್ಟ್ ಫೀಮೇಲ್ಸಿಗೆ HPV ಅಂತ ಕೊಡ್ತಾರೆ. ಅದೇ ಅದ್ರ ಜೊತೆಗೇನೆ ಕೋವಿಡ್ ಅಂತ ಹೇಳಿದ್ರಿ, ಅದು ಎಷ್ಟು ಲೆವೆಲಿಗೆ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ನೀವು ನೋಡ್ಬೋದು ಆಲ್ರೆಡಿ. ಅದೇ ಥರ ಹೆಪಟೈಟಿಸ್ ವ್ಯಾಕ್ಸಿನ್ಸ್ ಇದೆ, ಟೆಟನಸ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ಕೊಡ್ತಾರೆ, ಟೆಟನಸ್ ಶಾಟ್ಸ್. ಸೊ ಈ ಥರ ಅಡಲ್ಟ್ ವ್ಯಾಕ್ಸಿನೇಷನ್ ತುಂಬ ಇದೆ, ಅಷ್ಟೇ ಏನಂದರೆ ಅವೇರ್ನೆಸ್ ಕಡಿಮೆ ಇರೋದು. ಬಟ್ ವಿಲ್ ದೇ ಆಲ್ ವರ್ಕ್? ಡೆಫಿನೆಟ್ಲಿ. ಈಗ ನಮ್ಮ ಪೇಷಂಟ್ಸಲ್ಲಿ ಎಲ್ಡರ್ಸ್ ಅಂತ ಬಂದಾಗ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಅವರಿಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ. ಕೆಲವೊಂದು ಇನ್ಫೆಕ್ಷನ್ಗಳು ತುಂಬ ಕಾಮನ್ ಆಗಿ ಐಸೋಲೇಟ್ ಮಾಡಿದ್ದಾರೆ. ಈಗ ಇನ್ಫ್ಲೂಯೆನ್ಸಾ ಅಂತ ಹೇಳ್ತೀವಿ, ನಿಮೋನಿಯಾ ಅಂತ ಹೇಳ್ತೀವಿ, ನಿಮೋಕೋಕಲ್, ಇವಕ್ಕೆಲ್ಲನೂ ವ್ಯಾಕ್ಸಿನ್ಸ್ ರೆಡಿ ಇದೆ. ಬಟ್ ಒಂದೇ ಪ್ರಾಬ್ಲಮ್ ಏನಂದರೆ ತಗೊಳ್ಳೋಕ್ಕೆ ಪೇಷಂಟ್ಸ್ಗೆ ಅದರ ಬಗ್ಗೆ ಅವೇರ್ನೆಸ್ ಇರಲ್ಲ. ಇದೇ ಮೇಜರ್ ಪ್ರಾಬ್ಲಮ್ ಇರೋದು. ಓಕೆ. ಸೊ ಈಗ ನೀವು ಹೇಳ್ತಿರೋದು ನೋಡಿದ್ರೆ, ಏನಾದರೂ ಮೆಡಿಸಿನ್ ತಗೋತಾ ಇದ್ದೀವಿ ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ. ಈಗ ಏನೂ ಓದಿರಲ್ಲ, ಏನೂ ಬರ್ದಿರಲ್ಲ, ಯಾರೋ ಒಬ್ರು ಹೇಳ್ತಾರೆ ನೀನು ಇದು ತೊಗೊಂಬಿಡು ಇದು ಸರಿ ಹೋಗುತ್ತೆ ಅಂತ. ಈ ಥರ ಕೇಸಸ್ ಸುಮಾರಷ್ಟು ಆಗ್ಬಿಡ್ತವೆ. ಸೊ ಇಸ್ ಇಟ್ ಇಗ್ನರೆನ್ಸ್ ಬೈ ದ ಪೀಪಲ್ ಆರ್ ಸಿಂಪ್ಲಿ ಫಾಲೋಯಿಂಗ್ ದ ಕ್ರೌಡ್? ಅದೇ ಇಲ್ಲಿ ಪ್ರಾಬ್ಲಮ್ ಏನಂದರೆ ಅದೇ ಅಗೇನ್ ಬೋತ್ ಸೈಡ್ಸ್. ಡಾಕ್ಟರ್ಸ್ ಆರ್ ದ ಒನ್ ಹೂ ಈಸ್ ಗೈಡಿಂಗ್ ಈಸ್ ನಾಟ್ ಹ್ಯಾವಿಂಗ್ ದಟ್ ಮಚ್ ಪೇಷನ್ಸ್ ಆಸ್ ವೆಲ್ ಆಸ್ ನಾಲೆಡ್ಜ್ ಇನ್ ಸಮ್ ಕೇಸಸ್ ಟು ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್. ಅದೇ ಪೇಷಂಟ್ ಸೈಡ್ ಅಂತ ಬಂದಾಗ ಅವರು ಕೂಡ ಬ್ಲೈಂಡ್ಲಿ ನಂಬ್ತಿದ್ದಾರೆ ಸಾಕಷ್ಟು ಕಡೆ. ಸೊ ಈ ಎರಡು ಕಡೆ ಇರೋ ಬ್ಯಾಲೆನ್ಸ್ ಅನ್ನ ಹ್ಯಾಂಡಲ್ ಮಾಡೋದ್ರಿಂದ ಈ ಪ್ರಾಬ್ಲಮ್ನ ಈಸಿಲಿ ಸಾಲ್ವ್ ಮಾಡ್ಬೋದು. ಸೂಪರ್. ಸೊ ನನಗೆ ಐ ಜಸ್ಟ್ ಹ್ಯಾವ್ ಅ ಥಾಟ್. ಈಗ ಹೇಗೆ ಆಧಾರ್ ಕಾರ್ಡ್ ಮಾಡಿದ್ದಾರೆ ನಮಗೆ, ಆ್ಯಂಡ್ ನಮ್ದೆಲ್ಲ ಹಣೆ ಬರ ಅದ್ರಲ್ಲಿ ಬರ್ದಿದೆ. ಇವಾಗ ನಮ್ದು ಅದು ಕಾರ್ಡ್ ನಂಬರ್ ಕೊಟ್ಬಿಟ್ರೆ ಮುಗೀತು. ಸೊ ಡೋಂಟ್ ಯು ಥಿಂಕ್ ಈ ಥರನೇ ಒಂದು ಮೆಡಿಕಲ್ ಕಾರ್ಡ್ ಮಾಡಬೇಕು, ಒಬ್ರೊಬ್ರಿಗೂ ಒಂದೊಂದು ನಂಬರ್ ಕೊಟ್ಬಿಟ್ಟು ಟು ನೋ ದಟ್ ಪೇಷಂಟ್ ಈ ವ್ಯಾಕ್ಸಿನ್ ತೊಗೊಂಡಿದ್ದಾನೆ, ಈ ಒಂದು ಹೆಲ್ತ್ ಕೇರ್ ಇದು ಇದೆ. ಒನ್ಸ್ ವಿ ಕ್ರಾಸ್ ದ ಕಂಟ್ರಿ, ಪಾಸ್ಪೋರ್ಟಲ್ಲೆಲ್ಲ ಬರ್ದಿರುತ್ತೆ ನಮ್ದೇನು ತೊಗೊಂಡಿದ್ದೀವಿ ಅಂತ ಎಲ್ಲ ಇರುತ್ತೆ. ಬಟ್ ದೇ ವಿಲ್ ನಾಟ್ ನೋ ನಾವೇನು ಗುಳಿಗೆ ಹಾಕ್ಕೊಂಡಿದ್ದೀವಿ ಅಂತ ಗೊತ್ತಿರಲ್ಲ. ಸೊ ಡೋಂಟ್ ಯು ಥಿಂಕ್ ಹೆಲ್ತ್ ಕೇರ್ ವಿಲ್ ಇಂಪ್ರೂವ್ ಇಫ್ ದಿಸ್ ಹ್ಯಾಪನ್ಸ್? ದಟ್ ಈಸ್ ವೆರಿ ಟ್ರೂ. ಇಂಡಿಯಾದಲ್ಲಿ ಒನ್ ಆಫ್ ದ ಕಾಮನೆಸ್ಟ್ ಪ್ರಾಬ್ಲಮ್ ಇದು. ಹೆಲ್ತ್ ರೆಕಾರ್ಡ್ ಆಫ್ ಎವ್ರಿ ಇಂಡಿವಿಜುವಲ್ ಈಸ್ ನಾಟ್ ವೆಲ್ ಮೇಂಟೈನ್ಡ್. ಕರೆಕ್ಟ್, ಎಸ್. ಸೊ ಅದರಿಂದ ಸಾಕಷ್ಟು ಸಲ ನಮಗೂ ಇವನ್ ಟ್ರೀಟಿಂಗ್ ಟೈಮಲ್ಲಿ ಡಿಫಿಕಲ್ಟೀಸ್ ಆಗ್ತಿರುತ್ತೆ. ಎಷ್ಟೊಂದು ಜನ ಮನೆ ಶಿಫ್ಟ್ ಮಾಡಿರ್ತಾರೆ ಅಥವಾ ಏನೋ ಒಂದು ಡಾಕ್ಯುಮೆಂಟ್ಸ್ ಕಳ್ಕೊಂಡಿರ್ತಾರೆ. ಆ್ಯಂಡ್ ಇನ್ನೂ ಕೆಲವೊಂದು ಜನ ಅಂತೂ ಹೆಲ್ತ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಿರೋದಿಲ್ಲ. ಸೊ ಇದರಿಂದ ನಮ್ಮ ಹತ್ರ ಅವ್ರು ಬಂದಾಗ ಹಿಸ್ಟ್ರಿ ಪ್ರಾಪರಾಗಿ ತಗೊಳ್ಳೋದ್ರಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಇತ್ತೀಚೆಗೆ ಅವರು ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಕೆಲವೊಂದು ರಿಫಾರ್ಮ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಲೈಕ್ UHID ನಂಬರ್ ಅಂತ ಕೊಡ್ತಿದ್ದಾರೆ. ಐಡಿಯಲಿ ಆ ನಂಬರ್ನ ಏನಾದರೂ ನಾವು ಹಾಸ್ಪಿಟಲ್ ಟೈಮಲ್ಲಿ ಅವ್ರು ಬಂದಾಗ ಸರ್ಚ್ ಮಾಡಿದ್ರೆ ಅವರ ಕಂಪ್ಲೀಟ್ ಮೆಡಿಕಲ್ ಹಿಸ್ಟ್ರಿ ಸಿಗಬೇಕು ಅಂತಲೇ ಇರುತ್ತೆ. ಬಟ್ ಅಗೇನ್ ಇನ್ ಇಂಡಿಯಾ ಡಾಕ್ಯುಮೆಂಟೇಷನ್ ಈಸ್ ಅ ವೆರಿ ಬಿಗ್ ಪ್ರಾಬ್ಲಮ್. ಆ್ಯಂಡ್ ಇನ್ ದಿಸ್ ಕೇಸ್ ಯು ಕ್ಯಾನ್ ಯುಟಿಲೈಸ್ AI ಅಲ್ವಾ? ಹೌದು, ಅಮೇಝಿಂಗ್, ನೈಸ್ಲಿ ಸೆಡ್. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಕ್ವೆಶನ್ ಟು ಯು. ಈಗ ರೂರಲ್ ಏರಿಯಾನಲ್ಲಿ ಒಬ್ಬರಿಗೆ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅಲ್ಲಿ ಟ್ರೀಟ್ಮೆಂಟ್ ಆಗೋಕ್ಕೆ ಸ್ಪೆಷಲೈಸ್ಡ್ ಟೂಲ್ಸ್ ಇರಲ್ಲ, ಸ್ಪೆಷಲೈಸ್ಡ್ ಮಷಿನ್ರಿ ಇರಲ್ಲ. ಸೊ ದೇ ಹ್ಯಾವ್ ಟು ಗೋ ಟು, ಅವ್ರಿಗೆ ಹೇಳ್ತಾರೆ ಇಲ್ಲ ಆಗಲ್ಲ ಇದು, ನೀವು
ಸಿಟಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಹೌದು. ಆಮೇಲೆ ಇಲ್ಲಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಕರ್ಕೊಂಡು ಬಂದಾಗ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೇಜ್? ಅದು ಇಲ್ಲಿ ಅದು ನ್ಯಾಚುರಲ್ ಮೆಕ್ಯಾನಿಸಮ್ ಅಥವಾ ನ್ಯಾಚುರಲ್ ಪ್ರೋಟೋಕಾಲ್ಸ್ ಅಂತ. ಲೆಟ್ ಅಸ್ ಟೇಕ್ ದಿಸ್ ಆಸ್ ಅ ಸ್ಟೋರಿ ಆಯ್ತಾ. ಒಬ್ಬರಿಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ ಆಗ್ತಿರಲ್ಲ, ಬಟ್ ದೇ ವಾಂಟ್ ಟು ಲಿವ್ ರೈಟ್, ಸೊ ದೇ ವಿಲ್ ಕಮ್ ಟು ಸಿಟಿ. ಸೊ ಇಲ್ಲೇನಾಗುತ್ತೆ, ಫಸ್ಟ್ ಥಿಂಗ್ಸ್ ಫಸ್ಟ್ ಅವ್ರದ್ದು ಫಿನಾನ್ಸ್ ಮ್ಯಾಟ್ರ್ ಆಗುತ್ತೆ, ಹೌದಾ. ಇಲ್ಲಿ ಬಂದಮೇಲೆ ಇಲ್ಲಿ ಫೆಸಿಲಿಟೀಸ್ ನೋಡ್ಕೊಳ್ಳೋದಿರುತ್ತೆ ಅವರಿಗೆ. ಸೊ ವಾಟ್ ಈಸ್ ದ ಗೇಜ್ ದಟ್ ಯು ಆರ್ ಗಿವಿಂಗ್? ನೆಕ್ಸ್ಟ್ ಏನಾಗುತ್ತೆ? ಹೌದು, ಇಲ್ಲಿ ಬೇರೆ ಬೇರೆ ಊರಿಂದ ಸಿಟೀಸಿಗೆ ಟ್ರೀಟ್ಮೆಂಟಿಗೋಸ್ಕರ ಅಂತ ಬಂದಿರೋ ಜನರಲ್ಲಿ ಭಾಳಷ್ಟು ಡಿಫಿಕಲ್ಟೀಸ್ನ ಫೇಸ್ ಮಾಡ್ತಿರ್ತಾರೆ ಅವರು. ಅವರಿಗೆ ಸ್ಟೇ ಆಗಲಿ, ಅದರ್ ಮನೆ ಮೆಂಬರ್ಸ್ ಏನು ಬಂದಿರ್ತಾರೆ ಬೇರೆಯವರೆಲ್ಲ, ಅವರು ಉಳ್ಕೊಳ್ಳೋಕ್ಕೆ ಪ್ರಾಬ್ಲಮ್ಮು, ಅಥವಾ ಕರೆಕ್ಟ್ ಡಾಕ್ಯುಮೆಂಟ್ಸ್ ಯಾವುದೋ ಥರದ್ದು ಮಿಸ್ ಮಾಡಿರ್ತಾರೆ. ಸೊ ಈ ಥರದ ಡೆಫಿನೆಟ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ. ಸೊ ಇಲ್ಲಿ ಬಂದಾಗ ಆದಷ್ಟು ಟ್ರೀಟಿಂಗ್ ಹೆಲ್ತ್ ಕೇರ್ ಸಿಸ್ಟಮ್ ಏನಿರುತ್ತೆ, ಬರೀ ಪೇಷಂಟ್ ಮತ್ತು ಆ ಪೇಷಂಟ್ ಡಯಾಗ್ನೋಸಿಸ್ ಅಲ್ಲದೆ ಈ ಎಲ್ಲ ಫ್ಯಾಕ್ಟರ್ಸ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಆದಷ್ಟು ಮಟ್ಟಿಗೆ ಗೌರ್ಮೆಂಟ್ ಆಗಲಿ ಅಥವಾ ಲೋಕಲ್ ಹೆಲ್ತ್ ಕೇರ್ ಟೀಮ್ ಏನಿರುತ್ತೆ ಆವಾಗವಾಗ ಜನರಲ್ಲಿ ಅವೇರ್ನೆಸ್ನ ಮೂಡಿಸ್ತಿರಬೇಕು. ಇದು ಯಾಕೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ, ನಾವು ಸಾಕಷ್ಟು ಸಲ ನೋಡ್ತೀವಿ ಈ ಥರ ಬೇರೆ ಊರಿಂದ ಬಂದಿರ್ತಾರೆ ಪೇಷಂಟ್ಸು, ಅವ್ರು ಅಡ್ಮಿಟ್ ಆಗಿರ್ತಾರೆ ಯಾವುದೋ ಒಂದು ರೀಸನಿಗೆ. ಗೌರ್ಮೆಂಟ್ ಸಾಕಷ್ಟು ಸ್ಕೀಮ್ಸ್ ಕೊಟ್ಟಿರುತ್ತೆ, ಸ್ಪೆಷಲಿ BPL ಕಾರ್ಡ್ ಹೋಲ್ಡರ್ಸಿಗೆ. ಅಲ್ಲಿ ಒಂದು ಪ್ರಾಬ್ಲಮ್ ಏನು ನಾವು ನೋಡ್ತೀವಿ ಅಂದರೆ, ಅವ್ರದ್ದು ನೇಮ್ ಏನೋ ಮಿಸ್ ಮ್ಯಾಚ್ ಆಗಿರುತ್ತೆ, ಫೋನ್ ನಂಬರ್ ಅವ್ರದ್ದಿರಲ್ಲ, ಬೇರೆ ಯಾರ್ದೋ ಫ್ಯಾಮಿಲಿ ಮೆಂಬರ್ ಕೊಟ್ಟಿರ್ತಾರೆ. ಆವಾಗ ಆ ಥರ ರೆಕಾರ್ಡನ್ನು ಕರೆಕ್ಷನ್ ಮಾಡೋರಂತಾರೆ, ಅವ್ರನ್ನೇ ಕರ್ಕೊಂಡು ಬನ್ನಿ. ಪೇಷಂಟ್ ಅಡ್ಮಿಟ್ ಆಗಿರ್ತಾರೆ ICU ಅಲ್ಲಿ. ಸೊ ಈ ಥರದ್ದೇನು ಪ್ರಾಬ್ಲಮ್ಸ್ ಇರುತ್ತೆ, ನಮ್ಗೆ ಗೊತ್ತಿರಲ್ಲ ಯಾವಾಗ ಹೆಲ್ತ್ ಹಾಳಾಗುತ್ತೆ ಅಂತ. ಬಟ್ ಹೆಲ್ತ್ ಸೆಕ್ಟರ್ ಆ್ಯಂಡ್ ಗೌರ್ಮೆಂಟ್ ಸೆಕ್ಟರ್ಸ್ ಬೋತ್ ಶುಡ್ ಇನ್ವಾಲ್ವ್ ಇನ್ ದಿಸ್. ಅವಾಗವಾಗ ಪ್ರತಿಯೊಂದು ಜಾಗಕ್ಕೂ ಹೋಗಿ ಇವೆಲ್ಲ ಚೆಕ್ ಮಾಡ್ಕೊಳ್ಳಿ, ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಅವರು ಅವೇರ್ನೆಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಇವಾಗ ನಮಗೆ ದಿನದಲ್ಲಿ ಸಪ್ಲಿಮೆಂಟ್ಸ್ ಇಂಪಾರ್ಟೆಂಟ್, ವಿ ಆಲ್ ಅಗ್ರಿ. ಸೊ ಸಪ್ಲಿಮೆಂಟ್ಸ್ ತಗೊಳ್ಳೋದಿತ್ತು ಅಂದರೆ ಏನೆಲ್ಲ ತಗೋಬೇಕು? ಎನಿ ಸಿಂಪ್ಲೆಸ್ಟ್ ಫಾರ್ಮ್ ದ್ಯಾಟ್ ವಿ ಕ್ಯಾನ್ ಕನ್ಸ್ಯೂಮ್ ದೆಮ್ ಆನ್ ರೆಗ್ಯುಲರ್ ಡೇ ಟು ಡೇ ಬೇಸಿಸ್? ಸಪ್ಲಿಮೆಂಟ್ಸ್ ಅಂತ ಬಂದಾಗ ನಾನು ಮುಂಚೆನೇ ಹೇಳ್ದಂಗೆ ಬೇಸಿಕ್ ನಮ್ಮದು ಏನು ಫುಡ್ ಹ್ಯಾಬಿಟ್ಸ್ ಇರುತ್ತೆ ಅದನ್ನು ಆದಷ್ಟು ಆಪ್ಟಿಮಮ್ ಆಗಿ ಇಡೋಕ್ಕೆ ಟ್ರೈ ಮಾಡಬೇಕು. ಅಂದರೆ ನಾರ್ಮಲ್ ಆಗಿ ನಿಮ್ಮ ರೀಜನಲ್ಲಿ ಏನು ಸಿಗುತ್ತೆ, ಯಾವುದೇ ಥರದ ಗ್ರೇನ್ಸ್ ಆಗಿರಲಿ, ಫಾರ್ ಎಕ್ಸಾಂಪಲ್ ನಾರ್ತ್ ಕರ್ನಾಟಕ ಅಂತ ಬಂದಾಗ ರೊಟ್ಟಿ ಜಾಸ್ತಿ, ಸೌತಲ್ಲಿ ರಾಗಿ ಚಪಾತಿ ಇವೆಲ್ಲ ಜಾಸ್ತಿ. ಸೊ ಲೋಕಲ್ ಫುಡ್ನ ಪ್ರಮೋಟ್ ಮಾಡಬೇಕು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಏನಿರುತ್ತೆ, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಮತ್ತು ಫ್ಯಾಟ್ ಇವೆಲ್ಲ ಆರಾಮಾಗಿ ಸಿಕ್ಬಿಡುತ್ತೆ. ಮೈಕ್ರೋ ಅಂತ ಬಂದಾಗ ಈ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಏನು ಹೇಳ್ತೀವಿ, ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ನಾನ್ ವೆಜಿಟೇರಿಯನ್ಸ್ಗಂತೂ ಅದು ಮೀಟಲ್ಲಿ ಈಸಿಲಿ ಅದನ್ನು ತಗೋಬೋದು. ಸೊ ಇಫ್ ವಿ ಹ್ಯಾವ್ ಟು ಸೇ ವೈಟಮಿನ್ C ಇಂಪಾರ್ಟೆಂಟ್ ಇದೆ, B12 ಇಂಪಾರ್ಟೆಂಟ್ ಇದೆ, D3 ಇಂಪಾರ್ಟೆಂಟ್ ಇದೆ. ಸೊ ಎಲ್ಲ ಇಂಪಾರ್ಟೆಂಟೇ ಇದೆ ಇವಾಗ. ಸೊ ಕ್ಯಾನ್ ಯು ಜಸ್ಟ್ ಟೆಲ್ ಅಸ್ ಲೈಕ್ ಸೀರಿಯಸ್ಲಿ, ಈಗ ಮಸಲ್ ಕ್ರ್ಯಾಂಪ್ಸ್ ಆದರೆ ಟೇಕ್ ಮೆಗ್ನೀಷಿಯಮ್ ಅಂತಾರೆ. ಮೆಗ್ನೀಷಿಯಮ್ ತೊಗೊಳ್ಳೋದಿತ್ತಂದರೆ ಮಲ್ಗಕ್ಕೂ ಅರ್ಧ ಗಂಟೆ ಮುಂಚೆ ತೊಗೊಳ್ಳಿ ಅಂತ ಅಂತಾರೆ. ಸೊ ಒಮೆಗಾಸ್ ತೊಗೊಳ್ಳಿ ಅಂತಾರೆ. ವಿಮೆನ್ಗೆ omega-3s ಆರ್ ಇಂಪಾರ್ಟೆಂಟ್. ಫ್ಲಾಕ್ಸ್ ಸೀಡಲ್ಲೂ ಇದೆ, ಟ್ಯಾಬ್ಲೆಟಲ್ಲೂ ಇದೆ, ಫಿಶಲ್ಲೂ ಇದೆ. ಸೋ ಮಚ್ ಕನ್ಫ್ಯೂಷನ್. ಸೊ ಯು ಟೆಲ್ ಮೀ ಸಿಂಪ್ಲೆಸ್ಟ್ ಫಾರ್ಮ್. ಅದೇ ಇವಾಗ ಆಗಿರೋ ಪ್ರಾಬ್ಲಮೇ ಇದೆ, ಅಂದರೆ ನಾಲೆಜ್ ಈಸ್ ದೇರ್ ಎವ್ರಿವೇರ್, ಬಟ್ ರೈಟ್ ಇನ್ಫಾರ್ಮೇಶನ್ ಈಸ್ ಲ್ಯಾಕಿಂಗ್. ಸೊ ಅದಕ್ಕೋಸ್ಕರನೇ ನಮ್ಮ ಚಾನೆಲ್ನ ಫಾಲೋ ಮಾಡಿ ಅಂತ ನಾನು ಅವಾಗ ಹೇಳೋದು. ಸುಧೀರ್ ಅವ್ರ ಅರಸು ಆಸ್ ಅಸ್ ಅನ್ನೋ ಚಾನೆಲ್ನ ಫಾಲೋ ಮಾಡಿ. ಇವ್ರ ವೈಫು ಇಬ್ರು ಸೇರಿ ಕಾಂಟೆಂಟಿಂಗ್ ಮಾಡ್ತಾರೆ, ಸಖತ್ತಾಗಿರುತ್ತೆ. ಪ್ಲೀಸ್ ಫಾಲೋ, ಇಟ್ಸ್ ಅಮೇಝಿಂಗ್ ಚಾನೆಲ್. ಥ್ಯಾಂಕ್ ಯು. ಈಗ ಪ್ರಾಬ್ಲಮ್ ಏನು ಅಂದರೆ ರೈಟ್ ವೇಯಲ್ಲಿ ಗೈಡ್ ಮಾಡೋ ಅಂತ ನ್ಯೂಟ್ರಿಷನ್ ಎಕ್ಸ್ಪರ್ಟ್ಸ್ ಸ್ವಲ್ಪ ಕಡಿಮೆ ಇರೋದು, ಇದೇ ಪ್ರಾಬ್ಲಮ್ ಆಗ್ತಿರೋದು. ನೀವು ಅವ್ರ ಹತ್ರ ಅವೈಲೇಬಲ್ ಇರುವಂಥ ಫುಡ್ ಸೋರ್ಸಸ್ ಏನಿರುತ್ತೆ ಅದರಲ್ಲಿನೇ ಅವರಿಗೆ ನ್ಯೂಟ್ರಿಯೆಂಟ್ ಗೈಡ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್. ನಾವು ಎಲ್ರಿಗೂ ಹೇಳೋಕ್ಕಾಗಲ್ಲ ಫ್ಲ್ಯಾಕ್ಸ್ ಸೀಡ್ ತೊಗೊಳ್ಳಿ, omega-3 ಸಪ್ಲಿಮೆಂಟ್ಸ್ ತೊಗೊಳ್ಳಿ, ಎಲ್ಲರೂ ಅಫೋರ್ಡೆಬಲು ಇರಲ್ಲ, ಅವ್ರ ಜಾಗದಲ್ಲಿ ಅದು ಅವೈಲೇಬಿಲಿಟಿನೂ ಇರಲ್ಲ. ಸೊ ಅದ್ರ ಬದಲು ಲೋಕಲ್ ಅವೈಲೇಬಲ್ ಫುಡ್ ಏನಿರುತ್ತೆ ಅದರಲ್ಲಿನೇ ಸೋರ್ಸಸ್ನ ಹುಡ್ಕೋಕ್ಕೆ ಟ್ರೈ ಮಾಡಬೇಕು. ಈಗ ಸ್ಪೆಷಲಿ ವಿಟಮಿನ್ C ಅಂತ ಹೇಳಿದ್ರಿ, ತುಂಬ ಇಂಪಾರ್ಟೆಂಟ್. ಕೊಲಾಜನ್ ಹೆಲ್ತ್ ಅಂತ ಹೇಳ್ತೀವಲ್ವ ನಾವು. ಸೊ ಆಮೇಲೆ ಗಮ್ಸ್ ಆಗಲಿ, ಈ ಜಾಯಿಂಟ್ಸಲ್ಲಿರೋ ಕೊಲಾಜನ್ಸ್ ಇವೆಲ್ಲ ಮೇಂಟೈನ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ ವಿಟಮಿನ್ C, ಹೀಲಿಂಗಲ್ಲಿ ಕೂಡ. ಸೊ ವಿಟಮಿನ್ C ನ್ಯಾಚುರಲ್ ಸೋರ್ಸ್ನ ಜಸ್ಟ್ ನೀವು ಒಂದು 5 minutes ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ AI ಯೂಸ್ ಮಾಡ್ಕೊಳ್ಳಿ, ಹುಡುಕಿದ್ರೆ ಸಿಗುತ್ತೆ. ಅದೇ ಹೇಳಿರೋದು, ಅದಕ್ಕೆ ಹೆಲ್ತ್ ಈಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ ನೀಡ್ಸ್ ಜಸ್ಟ್ ಲಿಟಲ್ ಎಕ್ಸ್ಟ್ರಾ ಎಫರ್ಟ್ ಅಂತ. ಕರೆಕ್ಟ್, ದಟ್ಸ್ ಸೋ ಟ್ರೂ.
ಸೊ ಟೆಲ್ ಮಿ ಅಬೌಟ್ ಯುವರ್ ಜರ್ನಿ. ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಒಂದೆರಡು ಸ್ಟೋರೀಸು ನಿಮ್ಮ ಮನಸ್ಸನ್ನ ತುಂಬ ಕರಗಿಸಿ ನಿಮ್ಮನ್ನ ಇಮೋಷ್ನಲ್ ಮಾಡಿರೋ ಅಂತ ಯಾವುದಾದ್ರೂ ಸ್ಟೋರಿ ಇದೆಯಾ? ಅಂದರೆ ಈಗ ಪೇಷಂಟ್ ಆ್ಯಂಡ್ ಹಾಸ್ಪಿಟಲ್ ರಿಲೇಟೆಡ್ ಸ್ಟೋರೀಸ್ ಅಂತ ಬಂದಾಗ ನಾನು ಮುಂಚೆಯಿಂದನೂ ಅಷ್ಟು ಎಮೋಷ್ನಲ್ ಪರ್ಸನ್ ಅಲ್ಲ. ಓಕೆ. ನಮ್ಮದ್ರಲ್ಲಿ ಸ್ಟ್ರಿಕ್ಟ್ ಡಾಕ್ಟರ್ ಸ್ಟ್ರಿಕ್ಟ್ ಅಂತ ಅಲ್ಲ, ಟೀಚಿಂಗ್ ಅಂತ ಬಂದಾಗ ಚೆನ್ನಾಗಿ ನಾನು ತುಂಬ ಜೂನಿಯರ್ಸ್ ಆಗಲಿ ನಮ್ಮ ಸ್ಟೂಡೆಂಟ್ ಜೊತೆಗೆ ಫ್ರೆಂಡ್ಲಿ ವೇಯಲ್ಲೇ ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಈ ಥರ ಎಮೋಷ್ನಲ್ ಆಗೋದು ನಮ್ಮ ಫೀಲ್ಡಲ್ಲಿ ಸ್ಪೆಷಲಿ 2 ಥಿಂಗ್ಸ್ ಹೇಳ್ತಾರೆ, ಎಂಪತಿ ಆ್ಯಂಡ್ ಸಿಂಪತಿ. ಎರಡೂ ಇರಬೇಕು ವೆನ್ ಯು ಆರ್ ಟ್ರೀಟಿಂಗ್ ಅ ಪೇಷಂಟ್ ಅಂತ. ಬಟ್ ನನ್ನ ಆಸ್ಪೆಕ್ಟಲ್ಲಿ ಸಿಂಪತಿ ಸ್ವಲ್ಪ ಕಮ್ಮಿ. ಫಾರ್ ಎಕ್ಸಾಂಪಲ್, ಯಾವುದೋ ಪೇಷಂಟ್ ತುಂಬ ಸಫರ್ ಆಗ್ತಿದ್ದಾರೆ ಅಂದಾಗ ನಾನು ಅಯ್ಯೋ ಹೀಗಾಯ್ತಲ್ಲ, ಏನು ಮಾಡೋದು, ಹೀಗಾಯ್ತಲ್ಲ ಅಂತ ಹೇಳಿ ಸಿಂಪತಿ ಆ ಫ್ಯಾಕ್ಟರ್ ಕಡಿಮೆ ನನ್ನಲ್ಲಿ. ಬಟ್ ಏನಂದರೆ ಸ್ವಲ್ಪ ಅನಲೈಟಿಕಲ್ ಆಗಿ ಹೋಗೋದೇ ನಂದು ಜಾಸ್ತಿ. ಈ ಸಿಚುವೇಶನಲ್ಲಿ ಏನು ಮಾಡ್ಬೋದು, ಏನು ಬೆಸ್ಟ್ ಪಾಸಿಬಿಲಿಟಿ ಇದೆ ನಮ್ಮ ಕಡೆಯಿಂದ, ಸೊ ಆ ವೇಯಲ್ಲೇ ಹೋಗೋದು ಯಾವಾಗಲೂ. ಓಕೆ, ಸೂಪರ್. ಸೊ ಆ ಥರ ಯಾವುದು ಎನ್ಕೌಂಟರ್ ಮಾಡಿಲ್ವಾ? ಎನ್ಕೌಂಟರ್ ಅಂದರೆ ಕೆಲವೊಂದು ಫೀಲ್ ಆಗುವಂಥ ಸ್ಟೋರೀಸು ಡೆಫಿನೆಟ್ಲಿ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ವಿಮ್ಸ್ ಬಳ್ಳಾರಿಯಲ್ಲಿ ಪಿ ಜಿ ಮಾಡಬೇಕಾದ್ರೆ ರೆಸಿಡೆನ್ಸಿ ಟೈಮಲ್ಲಿ ಹೀಗೆ ಆಕ್ಸಿಡೆಂಟಲಿ ಒಬ್ಬರು ಯಂಗ್ ಮೇಲ್ ಪಾಯ್ಸನಿಂಗ್ ಆಗಿಬಿಟ್ಟಿತ್ತು. ಒಂದು ಪ್ಯಾರಾಕ್ವಿಟ್ ಅಂತ ಒಂದು ಕಂಪೌಂಡ್ ಬರುತ್ತೆ, ತುಂಬ ಹೈ ಮಾರ್ಟಾಲಿಟಿ ಇರುತ್ತೆ. ಆಲ್ಮೋಸ್ಟ್ ತಗೊಂಡ್ರೆ ನಾವು 0 ಸರ್ವೈವಲ್ ಅಂತಾನೆ ಹೇಳ್ತೀವಿ. ಅದನ್ನ ಕನ್ಸ್ಯೂಮ್ಷನ್ ಆಕ್ಸಿಡೆಂಟಲಿ ಆಗಿತ್ತದು, ಆಕ್ಸಿಡೆಂಟಲಿ. ಬಟ್ ಏನಾಯ್ತು ಅಂದರೆ ಯೂಶ್ವಲಿ ಅವರು ಸರ್ವೈವ್ ಆಗಲ್ಲ. ಈ ಪೇಷಂಟ್ ಸರ್ವೈವ್ ಆಗಿದ್ರು. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರ ಲಂಗ್ಸ್ ಈವನ್ 1% ಕೂಡ ನಾರ್ಮಲ್ ಲಂಗ್ ಆಗಿ ಉಳಿದಿರಲಿಲ್ಲ, ಕಂಪ್ಲೀಟ್ಲಿ ಫೈಬ್ರೋಸ್ಡ್ ಆಗಿತ್ತು. ಅವ್ರದ್ದು CT ಸ್ಕ್ಯಾನಲ್ಲಿ ಎಲ್ಲ ಕಡೆ ವೈಟ್ ಔಟ್, ಅಂದರೆ ಎಲ್ಲ ಕಡೆ ಫೈಬ್ರೋಸಿಸ್ ಆಗಿತ್ತು. ಸೊ ಇಂಥ ಪೇಷಂಟಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಭಾಳ ಆಗುತ್ತೆ. ಬ್ರೀದಿಂಗಿಗೆ ಹೆಲ್ಪ್ ಮಾಡೋದೇ ಲಂಗ್ಸ್. ಕಂಪ್ಲೀಟ್ಲಿ ಡ್ಯಾಮೇಜ್ ಆದಾಗ ಅವ್ರು ಉಸಿರಾಡಕ್ಕೆ ಹೆವಿ ಕಷ್ಟಪಡ್ತಿದ್ರು. ಎವ್ರಿ ಡೇ ನಾನು ಮಾರ್ನಿಂಗ್ ವಾರ್ಡ್ಸಿಗೆ ಹೋದಾಗ ಹಿ ಯೂಸ್ ಟು ಸಿಟ್ ಲೈಕ್ ದಿಸ್ ವಿತ್ ಆಕ್ಸಿಜನ್, ಫುಲ್ ಬ್ರೀದಿಂಗ್ ಪ್ರಾಬ್ಲಮ್ಮು. ನಾನು ಹೋದಾಗ ಒಂದು ಕೇಳ್ತಿದ್ದೆ ಅವರಿಗೆ ಯಾವಾಗಲೂ, ನಿದ್ದೆ ಮಾಡಿದ್ರ ಅಂತ ಹೇಳಿ. ಆ ವ್ಯಕ್ತಿ ಒಂದೇ ಮಾತು ಹೇಳೋದು, ಡೆಫಿನೆಟ್ಲಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ವೆನ್ ಹಿ ಯೂಸ್ ಟು ಲೈ ಫ್ಲ್ಯಾಟ್, ಆ ಹೈಪಾಕ್ಸಿಯಾ ಜಾಸ್ತಿ ಆಗೋದು. ಸೊ ಅವರು ಈ ಥರ ಒಂದು ಚೇರ್ ಇಟ್ಕೊಂಡು ಹಿಂಗೆ ಕೂತಿರೋರು. ನನಗೆ ಅದು ಒಂದು ಸಿಚುವೇಶನ್ ಭಾಳ ಫೀಲ್ ಆಗ್ತಿತ್ತು. ಈ ಸಿಚುವೇಶನ್ ಹೇಗೆ ಅಂದರೆ, ಆ ಕಡೆ ಅವ್ರದ್ದು ಅದೇ ಮಾರ್ಟಾಲಿಟಿನೂ ಆಗಲಿಲ್ಲ, ವಿಚ್ ವಾಸ್ ಸಪೋಸ್ ಟು ಹ್ಯಾಪನ್. ಉಳ್ಕೊಂಡ್ರು, ಬಟ್ ಸರ್ವೈವಲ್ ಹ್ಯಾಸ್ ಮೇಡ್ ಹಿಮ್ ಟು ಸಫರ್ ಲೈಕ್ ದಿಸ್. ಸೊ ಈ ಸಿಚುವೇಶನ್ ಸ್ವಲ್ಪ ಹರ್ಟ್ ಆಗಿಬಿಟ್ಟಿತ್ತು. ಬಟ್ ಅಗೇನ್ ವಿ ಶುಡ್ ನಾಟ್ ಟೇಕ್ ಇಟ್ ಇನ್ ದಿಸ್ ಲೈಕ್ ಸಿಂಪತಿ ವೇ. ವಿ ಹ್ಯಾವ್ ಟು ಬಿ ಅನಲೈಟಿಕಲ್. ಬಟ್ ಅವ್ರು ಹಾಗೆ ಸರ್ವೈವ್ ಅಂದರೆ ಅವರು ಮನೆಯಲ್ಲಿ ಹೋಮ್ ಆಕ್ಸಿಜನೇಷನ್ ರೆಡಿ ಮಾಡಿದ್ರು. ಆಲ್ಮೋಸ್ಟ್ ಒಂದು 15-20 ಡೇಸ್ ಇದ್ರು ಅಲ್ಲೇ. ಆಮೇಲೆ ಅವ್ರು ಹೇಳಿದ್ರು, ಏನೇ ಆದರೂ ಮನೇಲೇ ನೋಡ್ಕೊತೀವಿ ನಾವು ಅಂತ ಹೇಳಿ ಆಕ್ಸಿಜನ್ನ ಮನೇಲೇ ರೆಡಿ ಮಾಡಿ ಕರ್ಕೊಂಡು ಹೋದ್ರು. ಬಟ್ ಕಂಡೀಷನ್ ಸೇಮ್ ಇತ್ತು ಅವ್ರದ್ದು. ಹೌದಾ? ಓಕೆ, ಐ ಆಮ್ ಸೋ ಸಾರಿ ಅಬೌಟ್ ದ್ಯಾಟ್ ಮ್ಯಾನ್. ಓಕೆ, ಸೊ ಸುಧೀರ್ ಅವರೇ, ನೀವು 10 ವರ್ಷ ಆದಮೇಲೆ ಇಂಡಿಯಾನ ನೋಡ್ತಿದ್ದೀರಾ ಅಂದ್ಕೊಳ್ಳಿ. ಹೊಸ ಹೊಸ ಇನೋವೇಷನ್ಸ್ ಬರುತ್ತೆ. ಸೊ ವಾಟ್ ಇಸ್ ದ ವಿಷನ್ ಫಾರ್ ಯು? ಇಂಡಿಯನ್ ನಿಮ್ಮ ಫೀಲ್ಡಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ತರ್ಬೋದು? ಅದೇ ಇಂಡಿಯನ್ ಹೆಲ್ತ್ ಕೇರ್ ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಸ್ಟ್ಯಾಟಿಸ್ಟಿಕ್ಸ್, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್ ಏನು ಅಂದರೆ, ಈಗ ಫಸ್ಟ್ ಏಡ್ ಬಗ್ಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋ ನೆಸೆಸಿಟಿ ಭಾಳ ಇದೆ ಇಂಡಿಯಾದಲ್ಲಿ. ಈವನ್ ಟ್ರಾಫಿಕ್ ಪೊಲೀಸ್ ಆಗಲಿ, ಅವರಿಗೂ ಫಸ್ಟ್ ಏಡ್ ಮಾಡೋ ನಾಲೆಡ್ಜ್ ಕಂಪಲ್ಸರಿ ಇರಬೇಕು. ನಾಟ್ ಜಸ್ಟ್ ಥಿಯರಿಟಿಕಲಿ, ಹಿ ಶುಡ್ ಬಿ ಏಬಲ್ ಟು ಮೇಕ್ ಪೇಷಂಟ್ ಸರ್ವೈವ್ ವೆನ್ ನೀಡೆಡ್. ಲೈಕ್ ಅಲ್ಲಿ CPR ಕಿಟ್ಸ್, CPR ಆಗಲಿ, ಅವ್ರಿಗೆ ಮಾಡೋದು ಗೊತ್ತಿರಬೇಕು. ಸೊ ಅದೆಲ್ಲ ನೀವು, ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್ಸ್, ರೈಟ್? You are actually envisioning now and you can see that happening. Yeah. And one more thing is, in medical education ಕೂಡ ಸಾಕಷ್ಟು ನೆಸೆಸಿಟಿ ಇದೆ ಆ್ಯಕ್ಚುಲಿ ಚೇಂಜಸ್ ಬಗ್ಗೆ. ಏನಾಗ್ತಿದೆ ಅಂದರೆ, ಸೀಟ್ಸ್, ನಂಬರ್ ಆಫ್ ಸೀಟ್ಸ್ ದೇ ಆರ್ ಇನ್ಕ್ರೀಸಿಂಗ್, ಬಟ್ ಸಮ್ವೇರ್ ದ ಕ್ವಾಲಿಟಿ ಈಸ್ ಕಮಿಂಗ್ ಡೌನ್. ಇಟ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ ಬೋತ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ದ ಟೀಚರ್ಸ್ ಇನ್ ಮೆಡಿಕಲ್ ಎಜುಕೇಷನ್. ಎರಡು ಸೈಡಿಂದ ಎಫರ್ಟ್ಸ್ ಸ್ವಲ್ಪ ಕಮ್ಮಿ ಆಗ್ತಿದೆ. ಇದರಿಂದ ಕ್ವಾಲಿಟಿ ಎಫೆಕ್ಟ್ ಆಗ್ತಿದೆ. ಡೆಫಿನೆಟ್ಲಿ at the end it will affect patients. That is so true. So every year ishtu laksha students will come out of the medical colleges, successful doctors anta. Where are all these? What is happening?
Everyone is Again, surviving. ಒಂದು ಸರ್ವೈವಿಂಗ್ ಇಸೆ ಓಕೆ ಒಂದು ಏರಿಯಾನಲ್ಲಿ ಒಬ್ರು ಡಾಕ್ಟರ್ ಇರ್ತಾರೆ ವೆರಿ ಫೇಮಸ್ ಒನ್ ಎವ್ರಿ ಒನ್ ವಿಲ್ ಗೋ ಟು ಹಿಮ್ ವಾಟ್ ಅಬೌಟ್ ದ 10 others in the same lane? Yeah, It's okay. See, in every field there will be some stars. okay. It doesn't mean that others cannot survive. You can just check the numbers again. No doctor is like dying So of. you guys are frontline warriors ಅಂತ ಅಂತಾರೆ ತಾನೆ. So you have to you need not do this for survival, right? It's not an engineering or any other degree. It's a doctoral degree and you have to get it in order to make others survive, right? So ನೀವೇ ಸರ್ವೈವ್ ಆಗ್ತಿದ್ದೀರಾ ಅಂದ್ರೆ ವಾಟ್ ಇಸ್ ಹ್ಯಾಪನಿಂಗ್ ಸರ್? ಅಲ್ಲ ಇದರಲ್ಲಿ ಅಂದರೆ ಈಗ ಅದೇ ನಾನು ಹೇಳಿದ್ನಲ್ಲ ಕ್ವಾಲಿಟಿ ಮೇಲೆ ಮ್ಯಾಟರ್ ಆಗುತ್ತೆ. ಸೊ ಹೌ ಮಚ್ ಯು ಆರ್ ಎಕ್ಸ್ಪರ್ಟ್ ಇನ್ ದ ಫೀಲ್ಡ್ ಓಕೆ ಆ್ಯಂಡ್ ಹೌ ಮಚ್ ಯು ಕ್ಯಾನ್ ಬಿ ಏಬಲ್ ಟು ಕನೆಕ್ಟ್ ವಿತ್ ದ ಪೀಪಲ್. ಸೊ ಈ ಫ್ಯಾಕ್ಟರ್ಸ್ ಎಲ್ಲ ಸ್ಟೂಡೆಂಟ್ಸಲ್ಲಿ ಇಂಪ್ರೂವ್ಮೆಂಟ್ ಮಾಡೋದ್ರಿಂದ ಓಕೆ ಡೆಫಿನೆಟ್ಲಿ ಅವರ ಕ್ವಾಲಿಟಿ ಆಗಲಿ ಅಥವಾ ಅವ್ರ ಸರ್ವೈವಲ್ ಈಸಿನೇ ಅಂತ ಹೇಳ್ಬೋದು. Okay, but all the lakhs and lakhs of students who come out, do you think all are passionate to be doctors? ಡೆಫಿನೆಟ್ಲಿ ನಾಟ್. they think it's another degree only ಅಂತ ಅಲ್ವಾ? ಸುಮಾರಷ್ಟು ಜನ ನೋಡ್ತೀವಿ ಆಮೇಲೆ MBBS ಆದ್ಮೇಲೆ ಏನು ಅನ್ನೋ ಕ್ವೆಶನ್ಗೆ ಆನ್ಸರ್ಸ್ ಸಿಗಲ್ಲ. ಸುಮಾರಷ್ಟು ಜನ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ. ಸೊ what I feel is like if you're really passionate about it, you have to go to this field and be that person once you come out ಅಲ್ವಾ? ಹೌದು, ಆ ಏಜಲ್ಲಿ ಆ್ಯಕ್ಚುಲಿ ಸ್ಟೂಡೆಂಟ್ಸಿಗೆ ಗೊತ್ತಿರಲ್ಲ, ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸಿಗೆ ಲೈಕ್ ಅವ್ರ ಪ್ಯಾಷನ್ ಏನು ಅಂತ ಹೇಳಿ. ಅಲ್ಲಿ ಪೇರೆಂಟ್ಸ್ ಗೈಡ್ ಮಾಡ್ಬೋದು, ಸೀನಿಯರ್ಸ್ ಗೈಡ್ ಮಾಡ್ಬೋದು. ಬಟ್ ಒಂದ್ಸಲ ಅವರು ಆ ಫೀಲ್ಡಲ್ಲಿ ಇಳಿದ ಮೇಲೆ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ಸೊ ದಟ್ ದೇ ವಿಲ್ ಡೆಫಿನೆಟ್ಲಿ ಲೈಕ್ ದ ಫೀಲ್ಡ್, ದೆನ್ ದೇ ಕ್ಯಾನ್ ಗೋ ಅಹೆಡ್. ಸೊ ಅದು ಆ ಎಜುಕೇಷನ್ ಸಿಸ್ಟಮ್ಗೆ ಏನಾದರೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕಾ ಇನ್ ಆರ್ಡರ್ ಟು? ಎಜುಕೇಷನ್ ಸಿಸ್ಟಮ್ ಅಂದರೆ ಅದೇ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಬೇಕು. ಎವ್ರಿ ಬೇಸಿಕ್ ಥಿಂಗ್ಸ್ ಇನ್ ಮೆಡಿಕಲ್ ಎಜುಕೇಷನ್ ಲೈಕ್ ಅದನ್ನು ಪ್ರತಿ ಸ್ಟೂಡೆಂಟ್ಸು ಕೂಡ ಅರ್ಥ ಮಾಡ್ಕೊಂಡಿರಬೇಕು. ಅದನ್ನೇ ನಾನು ನಮ್ಮ ಚಾನಲಲ್ಲಿ ಮಾಡ್ತಿರೋದು. ಆ್ಯಕ್ಚುಲಿ ಮೈ ಇಂಟೆನ್ಷನ್ ಈಸ್ ಎವ್ರಿ ಸ್ಟೂಡೆಂಟ್, ಮೆಡಿಕಲ್ ಸ್ಟೂಡೆಂಟ್ ಶುಡ್ ನೋ ದ ಬೇಸಿಕ್ಸ್ ವೆರಿ ವೆಲ್. ಅಗೇನ್ ಅಲ್ಲೂ ಕೂಡ ಮೆಕ್ಯಾನಿಸಮ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅವ್ರು ಅರ್ಥ ಮಾಡ್ಕೊಳ್ಳೇಬೇಕು ಅದನ್ನು. ಅವಾಗಲೇ ಅವರೊಬ್ಬರು ಬೆಟರ್ ಡಾಕ್ಟರ್ ಆಗೋಕ್ಕೆ ಸಾಧ್ಯ. So if they miss out on any classes in their class, they can actually subscribe to your channel for that class. Definitely. Superb. So Sudhir Aure, I'm here to give you one fun round, rapid fire round. Let's see how quickly you can answer these questions. Sure. Okay. What's scarier to you, Google Serve patient or WhatsApp patients? WhatsApp patients. WhatsApp patients. If you could ban one overused phrase, patients say. Doctor, I know that doctor. This is a common thing which we see when patient presents to us. Wow, super. One medicine name you think sounds funniest when it's said out loud? We can consider there is a medicine called ketoconazole. Okay, yeah. Like some for hair, no? Yeah. Okay. A food you secretly love but would never recommend patients? Actually, I like only healthier ones. Majority of the times I don't have habit of having this whatever food which is not advised generally. Okay, superb. If you had a health app named after you, what would the name be? It is already there in the social platform Arasu as us. Okay, The app would have same name. same name. Superb. One thing that patients do makes you laugh. Sometimes when we do rounds, right, Yeah. patient usually will be smoking for a long time. And when we ask him, like, did you quit smoking? He will be like, yes sir. Since how many years? He will be like, since last 3 days, sir. Because he was admitted since last 3 days. Oh, okay. Cigarette was not available at hospital. He was telling, I have quit smoking. This is a funny thing we can face every day. Yes, it is funny. If you were not a doctor now, what would the unexpected career you would be actually pursuing? Actually, I would have been a health coach, I can say, like guiding in nutrition and wellness. Wow, superb. So still in that field only. Never the actor that you wanted to be when you were. Slowly I am improving on the social media. Superb. Let's see, I might get a chance. Superb, people. Yes, the one. What's your guilty pleasure late night snack? Sometimes I will have chocolates, Okay. but my wife is taking care of it.
Majority of the times it will be dark chocolate so that it cannot harm me also. Even healthy there. Yeah. Okay. In one word, being a doctor means? Being a doctor means the one who is able to handle disease as well as health, I can say. Wow. Not only just treating diseases, he has to guide all the individuals to maintain a proper health also. Okay, super. So thank you. We are done with this segment. You did pretty well. Thank So you. we'll jump on to next segment. Right. I have unusual patients for you. You'll have to give them some medical tip or lifestyle change or a proper prescription or a Okay. drug. So I'll give you the names, okay? If social media was a patient, what would you give? I would give one such a medication which will make that social media sick every time so that it can take rest for some time so that people can enjoy their new natural life. Wow, nice thought. If Bollywood came to your clinic, I just want to advise that many people in India look up to Bollywood, that is you. yes. So you just try to have normal meals like other individuals. Your fancy meals are not affordable by everyone. Correct. So please change that. Superb, superb. If a group of politicians came to you as a patient, I would just refer them to a better doctor. okay, superb. If WhatsApp forwards were your patients, ting, 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 those. I would like to prescribe some antibiotic Okay. which will cause hearing loss so that noise or the sound of WhatsApp notification will come down at least. Oh, superb. Wow. Okay, if stress was lying in your hospital bed, what would you prescribe? I would have given a nice bedsheet for that stress so that it can cover it completely so that no one can see that. Wow, superb. Okay. If Instagram filters came to your consultation, would you prefer another doctor? Refer another doctor like dermatologist. That would be a nice idea actually. Okay. But I will just suggest them to be natural, Oh, right. No filters. no filters. No filters. You know Monday blues, right? Yeah. You have to resume to work if that was your patient. Actually, in this particular segment, I can tell that we doctors are lucky because sometimes we get off on Mondays also if we work on Sundays. Really? That will be a really happy thing for any doctors. Wow. Superb. Superb. So thank you. You did really well with this segment also. Nice prescription you prescribed. So yeah, thank you. Thanks a lot again. ಕೊನೆಯದಾಗಿ ನೀವು ಒಂದು ಮೆಸೇಜ್ ಕೊಡಬೇಕು for the society, for the upcoming doctors, for the system. What would that be? Actually, very good question it is. ಇದನ್ನು ನಾನು 3 ಸೆಗ್ಮೆಂಟ್ಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. Sure, sure. ಫಸ್ಟ್ ಆಫ್ ಆಲ್ ಕಾಮನ್ ಪಬ್ಲಿಕ್, ನೆಕ್ಸ್ಟ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಒನ್ ಹೂ ಈಸ್ ರೂಲಿಂಗ್ ದಿಸ್ ಅಂದರೆ ಗೌರ್ಮೆಂಟ್. Correct. Yes. ಸೊ ಹೌ ಕ್ಯಾನ್ ದೇ ಇಂಪ್ರೂವ್? ಕಾಮನ್ ಪಬ್ಲಿಕ್ ಅಂತ ಬಂದಾಗ ಆ್ಯಂಕ್ಷಿಯಸ್ನೆಸ್ ಇದ್ದೇ ಇರುತ್ತೆ, ಆದಷ್ಟು ಇನ್ಫಾರ್ಮೇಷನ್ ತಗೋಬೇಕು, ನಮ್ಮ ಹೆಲ್ತ್ನ ಕಾಪಾಡಬೇಕು ಅಂತ. ಬಟ್ ಯು ಶುಡ್ ಬಿ ಪ್ರಾಕ್ಟಿಕಲ್. ಸೋರ್ಸ್ ಪ್ರಾಪರ್ ಆಗಿರೋದನ್ನೇ ರಿಲೈ ಮಾಡಿ. ಯಾವುದೋ ಒಂದು ಬ್ಲೈಂಡ್ಲಿ ಒಂದು ಪೇಜಲ್ಲಿ ಏನೋ ಹೇಳ್ತಿದ್ದಾರೆ ಅಥವಾ ಒಬ್ಬರು ಏನೋ ಒಂದು ಹೇಳ್ತಿದ್ದಾರೆ ಅಂತ ಅಂದರೆ ಅದನ್ನು ನಂಬಕ್ಕೆ ಹೋಗಬೇಡಿ. ಇದು ಫಸ್ಟ್ ಥಿಂಗ್. Correct. ಆ್ಯಂಡ್ ಟ್ರೈ ಟು ಲವ್ ಯುವರ್ ಸೆಲ್ಫ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ So true. Yes. ಫಾರ್ ಕಾಮನ್ ಪಬ್ಲಿಕ್. ಸ್ಟೂಡೆಂಟ್ಸ್ ಅಂತ ಬಂದಾಗ ಅಗೇನ್ ಸೇಮ್, ಯು ಹ್ಯಾವ್ ಟು ಇಂಪ್ರೂವೈಸ್ ಯುವರ್ ಸೆಲ್ಫ್ ಎವ್ರಿ ಡೇ. ಅವರು ಸೆಲ್ಫ್ ರಿಯಲೈಸೇಷನ್ನ ಎವ್ರಿ ಡೇ ಮಾಡ್ತಿರ್ಬೇಕು. ಪ್ರತಿದಿನ ಏನನ್ನು ಹೊಸದು ಕಲಿತೆ, Correct. ಅದು ತುಂಬ ನೆಸೆಸಿಟಿ ಇದೆ. ಅದ್ರ ಜೊತೆಗೇನೆ ಪ್ರತಿಯೊಂದರಲ್ಲೂ ಮೆಕ್ಯಾನಿಸಮ್ಸ್ನ ಅರ್ಥ ಮಾಡ್ಕೋಬೇಕು. ಇದು ನಾನು ಕೊಡೋ ಮೆಸೇಜ್ ಸ್ಟೂಡೆಂಟ್ಸಿಗೆ. Super. ಬ್ಲೈಂಡಾಗಿ ಯಾವುದೋ ಒಂದು ಸೆಂಟೆನ್ಸ್ನ ನೆನ್ಪು ಮಾಡಿಕೊಂಡ್ರೆ ಅದು ನೆನಪಿರ್ಬೋದು 1 year 2 yearವರೆಗೂ. ಬಟ್ ಮೆಕ್ಯಾನಿಸಮ್ ಅರ್ಥ ಆದರೆ ಯು ಕ್ಯಾನ್ ಯಾವಾಗ್ಲೂ ಟೇಕ್ ಇರುತ್ತೆ. ಜಡ್ಜ್ಮೆಂಟಲ್ ಡಿಸಿಷನ್ಸ್ ವೆನ್ ಇಟ್ ಈಸ್ ನೀಡೆಡ್. Amazing. ಆಮೇಲೆ ಥರ್ಡ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಅಂತ ಬಂದಾಗ ಸ್ವಲ್ಪ ಅವರ ಇನ್ವಾಲ್ವ್ಮೆಂಟ್ ಇನ್ನೂ ಜಾಸ್ತಿ ಆಗಬೇಕು ಈ ಫೀಲ್ಡಲ್ಲಿ. ಅದು ನನಗನ್ಸೋದು. ಲೈಕ್ ದೇ ಆರ್ ಮೆಜಾರಿಟಿ ಆಫ್ ದ ಟೈಮ್ಸ್ ನೀವೆಲ್ಲ ಕೇಳಿರ್ತೀರಾ, ಇಂಡಿಯಾ ಈಸ್ ಡಯಾಬಿಟೀಸ್ ಕ್ಯಾಪಿಟಲ್, Yes. ಡಯಾಬಿಟೀಸ್ ಕ್ಯಾಪಿಟಲ್ ಅಂತ ಮಾತಾಡ್ತಿರೋದು. ಹೌದು. ಇದರಲ್ಲಿ ಅವ್ರು ಆ್ಯಕ್ಟಿವ್ಲಿ ಇನ್ವಾಲ್ವ್ ಆಗಬೇಕು. ಡಯಾಬಿಟಾಲಜಿಸ್ಟ್ಸ್ ಕ್ಯಾಪಿಟಲ್ ಮಾಡಬೇಕು ಇಂಡಿಯಾನ. Wow. ಸೊ ದಟ್ ಎವ್ರಿ ಪರ್ಸನ್ ಶುಡ್ ಬಿ ಏಬಲ್ ಟು ಗೈಡ್ ಎವ್ರಿ ಇಂಡಿಯನ್. ದಟ್ ಈಸ್ ದ ಥಿಂಗ್. So true. ಸೊ ರೈಟ್ ನ್ಯೂಟ್ರಿಷನ್ ಆಗಲಿ, ರೈಟ್ ಮ್ಯಾನೇಜ್ಮೆಂಟ್ ಆಫ್ ಬ್ಲಡ್ ಗ್ಲೂಕೋಸ್, ಇವೆಲ್ಲನೂ ಪ್ರತಿಯೊಬ್ಬರು ಈಸಿಲಿ ಎಕ್ಸ್ಪ್ಲೇನ್ ಮಾಡೋ ಥರ ಆಗಬೇಕು. ದಟ್ಸ್ ವೈ ಮೈ ಇಂಟೆನ್ಷನ್ ಈಸ್ ಟು ಚೇಂಜ್ ಇಂಡಿಯಾ ಫ್ರಮ್ ಕ್ಯಾಪಿಟಲ್ ಆಫ್ ಡಯಾಬಿಟೀಸ್ ಟು ಡಯಾಬಿಟಾಲಜಿಸ್ಟ್ಸ್. Superb, nicely said. Thank you, Sudhir. So amazing. What clean thoughts you have, man. Amazing. Thank you. Thanks a lot Thank you. coming to our show. ಸುಮಾರಷ್ಟು ವಿಚಾರ ತಿಳಿಸ್ಕೊಟ್ರಿ.
ಕಣ್ಣು ಓಪನ್ ಆಗಿದೆ, ತಲೆ ಓಪನ್ ಆಗಿದೆ. ಸೊ ಎವ್ರಿಥಿಂಗ್ ವಿಲ್ ಬಿ ಆನ್ ಟ್ರ್ಯಾಕ್ ಫ್ರಮ್ ನೌ ಆನ್ ಅಂದ್ಕೋತೀನಿ. ಸೊ ಥ್ಯಾಂಕ್ಸ್ ಅ ಲಾಟ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಥ್ಯಾಂಕ್ ಯು. ಯು ಸೋ ಮಚ್.